ತಾನು ಪ್ರಶ್ನೆ ಮಾಡಿದ. ಆ ಪ್ರಶ್ನೆಗೆ ತಕ್ಕ ಉತ್ತರ ಭಾಗವತವನ್ನೇ ವಿಶೇಷವಾಗಿ ಶುಕಾಚಾರ್ಯರು ಅವನಿಗೆ ಪರೀಕ್ಷಿತನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನೋಡಪ್ಪ, ನಿನಗೆ 7 ದಿನ ಆಯುಷ್ಯ ಇದೆ, 7 ದಿನ ಕಥೆ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ ಹೇಳಿದಂತೆ ಹಾಡು ಹರಟೆ ಆಡುತ್ತಾ ಜನ್ಮವನ್ನು ಆಯುಷ್ಯವನ್ನು ವ್ಯರ್ಥವಾಗಿ ಕಳೆಯಬಾರದಪ್ಪ. ಅದಕ್ಕಾಗಿ ನಿನಗೆ ಇಂತಹ ಒಂದು ಕ್ಷಣ ಆಯುಷ್ಯ ಕ್ಷಣಸ ಕನಶಶ್ಚೈವ ವಿದ್ಯಾ ಅರ್ಥಂಚ ಸಾಧಯೇತೆಂಬುದಾಗಿದೆ. ಆದ್ದರಿಂದ ಒಂದು ಕ್ಷಣವೂ ವ್ಯರ್ಥವಾಗಿ ಕಳೆಯಬಾರದು. ಇಂತಹ ವಿಶಿಷ್ಟವಾದಂತಹ ದೇಹ ಸಾಧನ ಶರೀರ ಬಂದಾಗ ಅದನ್ನು ಆಯುಷ್ಯವನ್ನು ಸಾರ್ಥಕ ಮಾಡಿಕೊಡಬೇಕು ಎನ್ನುವಂತಹ ಅಧ್ಯಾತ್ಮವನ್ನು ಶುಕಾಚಾರ್ಯರು ಸಾರುತ್ತಾ ರಾಜ ಖಟ್ವಾಂಗ ದೇವತೆಗೆ ಯುದ್ಧದಲ್ಲಿ ಸಹಾಯ ಮಾಡಿದ. ನನಗೆಷ್ಟು ಆಯುಷ್ಯ ಅಂತ ಕೇಳಿದ, ಒಂದು ಮುಹೂರ್ತ ಮಾತ್ರ ಅಂತ ಹೇಳಿದ್ರಂತೆ. ಅಷ್ಟಾಗಿಂದಾಗಲೇ ಅವನು ಸರ್ವಸ್ವವನ್ನೂ ಪರಿತ್ಯಾಗ ಮಾಡಿ ಭಗವದ್ ಧ್ಯಾನ ಮಾಡಿದ. ಅವನಿಗೆ ಉತ್ತಮ ಗತಿಯಾಯಿತು. ಒಂದು ಮುಹೂರ್ತ ಮಾತ್ರ ಇದ್ದಕ್ಕೆ, ಒಂದು ಮುಹೂರ್ತ ಅಂದರೆ 2 ಘಳಿಗೆ ಅಷ್ಟಕ್ಕೆ ಅವನು ಮುಕ್ತನಾದ. ಅಂದ ಬಳಿಕ ನಿನಗೆ 7 ದಿನ ಇದೆ, ಆಯುಷ್ಯ ಇದೆ, ಸರ್ವಥಾ ಭಯಪಡಬೇಡ. ಯದ್ಯಪಿ ಅವನು ಸರ್ವಸ್ವವನ್ನು ತೊರೆದು ಬಂದಿದ್ದಾನೆ, ಆದರೆ ಇನ್ನೂ ವಾಸನೆ ಇರುತ್ತೆ ನೋಡ್ರಿ ಒಳಗಡೆ. ಅನಾದಿ ಜನ್ಮದ್ದು ಹಂಗೆ ಬಿಡೋದಿಲ್ರಿ ವಾಸನೆ. ನನಗೆ ಕಾಕ್ಪಿಂಡ್ ಆಗುವುದೇ ಇಲ್ಲ, ಯಾಕಂದ್ರೆ ನಮ್ಮ ಕಡೆ ಎಲ್ಲ ಕಾಕ್ಪಿಂಡ್ ಆಗುವುದೇ ಇಲ್ಲ. ಏನು ಇಟ್ಕೊಂಡಿರ್ತಾರೋ ಇವನು ಪುಣ್ಯಾತ್ಮರು. ಅವಾಗ ಎಲ್ಲ ಆದ ಕೂಡಲೇ ಕೊನೆಗೆ ಆ ದರ್ಭೆ ತಗೊಂಡು ಆ ಮಂತ್ರ ಹೇಳಿ ಆ ದರ್ಭೆ ಕಾಗೆ ಮಾಡಿ ಅದನ್ನು ಸ್ಪರ್ಶ ಮಾಡಿ ನೀರು ವಿಸರ್ಜನೆ ಮಾಡಿಬಿಡ್ತಾರೆ. ಎಷ್ಟು ಆಗುವುದಿಲ್ಲ ರಾತ್ರಿ ತನಕ, ಎಷ್ಟು ತನಕ ಅವನ ಪಾಪ ಹಂಗಾಗತ್ತೆ. ಒಂದು ಇಟ್ಟು ಕೂಡಲೇ ಆಗ್ತದೆ ಒಮ್ಮೊಮ್ಮೆ. ಅಂದ್ರೆ ಏನೂ ಇಟ್ಕೊಂಡಿಲ್ಲ ಅಂತ ಮನಸ್ಸಿನಲ್ಲಿ, ಏನೂ ಇಟ್ಕೊಂಡಿದ್ದಿಲ್ಲ, ಏನೂ ಇಟ್ಕೊಂಡಿರ್ತಾರೆ, ಅದು ಹೇಳಲಿಕ್ಕೆ ಆಗಿರೋದಿಲ್ಲ. ಹೀಗಾಗಿ ಅದೇನು ನಾವೇನು ಗೊತ್ತಾಗಬೇಕು, ಇದು ಅನಾದಿ ವಾಸನ, ಅನಾದಿ ಮನಸ್ಸಿಸ್ಥಿತ ಅಂತಿದೆ. ಒಂದಲ್ಲ ಎರಡಲ್ಲ. ಸ್ವಪ್ನ ಅಂದ್ರೆ ಏನು ಅಂದರೆ ಸಂಸ್ಕಾರದಿಂದ ಸ್ವಪ್ನ, ಅನಾದಿಯ ವಾಸನ, ಅನಾದಿ ಮನಸ್ಸಿಚ್ಛಿತ ಅಂತ ಹೇಳ್ತಾರೆ. ಅನುವ್ಯಾಖ್ಯಾನ ಅಂತ ಹೇಳ್ತಾರೆ ಆಚಾರ್ಯರು. ಅನಾದಿ ವಾಸನ ಇರುತ್ತಂತೆ, ಅನಾದಿ ಕಾರ್ಯದಿಂದ ವಾಸನ ಒಳಗಿರುತ್ತಂತೆ. ನೋಡ್ರಿ, ಅನಾದಿ ಮನಸ್ಸಿಸ್ಥಿತ, ಆ ಚಿನ್ಮನಸ್ಸು ಸ್ವರೂಪ ಜೀವ ಅನಾದಿ ನಿತ್ಯ ಒಳಗೆ ಇರುತ್ತಂಥದ್ದು. ಹಣೆ ಬರ ನೋಡ್ರಿ. ಅದಕ್ಕೆ ಪ್ರಾರಬ್ಧ ಕರ್ಮ ತನಕ ಜನ್ಮ ಬರ್ತಾನೆ ಹೋಗುತ್ತೆ. ಪ್ರಾರಬ್ಧ ಕರ್ಮೇ ಎಲ್ಲ ಆದ ನಂತರವೇನೆ ಅಲ್ಲಿ ಜ್ಞಾನಾದೇವ ಪರೀಕ್ಷೆಯ, ಅಪರೋಕ್ಷ ಜ್ಞಾನ ನಂತರವೇ ಪ್ರಾರಬ್ಧ ಕರ್ಮ ಎಲ್ಲ ಪರಿಹಾರ ಭೋಗಿಸಿ ತೀರಬೇಕು. ಸಂಚಿತ ಆಗಾಮಿ ಕರ್ಮ ನಾಶ ಆಗತ್ತೆ. ಸಂಚಿತ ಕರ್ಮ ಆಗಾಮಿ ಕರ್ಮ ಅಂತ. ಪ್ರಾರಬ್ಧ ಕರ್ಮ ಭೋಗಾತ್ಯೇನತ್ತೆಯ, ಭೋಗ ಮಾಡಿಯೇ ಅದನ್ನ ವಿಶೇಷವಾಗಿ ಕಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇದೆ. ಆದ್ದರಿಂದ ಇಂತಹ ವಿಶಿಷ್ಟವಾದಂತಹ ಸಾಧನ ಶರೀರ. ಇನ್ನು ನೀನು ಮೇಲ್ನೋಟಕ್ಕೆ ಎಲ್ಲ ಸ್ತ್ರೀ ಪುತ್ರ ಧನಕದ ರಾಜ್ಯ ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ಬಂದಿದ್ದೀಯಾ. ಈಗ ಮನಃಪೂರ್ವಕವಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಪರಮಾತ್ಮನಲ್ಲಿಗೆ ಮನಸ್ಸನ್ನು ನೀನು ಏಕಾಗ್ರತೆಯಿಂದ ನೀನು ವಿಶೇಷವಾಗಿ ಧಾರಣೆ ಮಾಡು. ಏಕಾಗ್ರಂ ಮನಃ ತಪಃ, ಏಕಾಗ್ರತೆ ಮನಸ್ಸಿನ ಏಕಾಗ್ರತೆ ಮಹಾ ತಪಸ್ಸು. ಅದರಿಂದ ನೀನು ಅಂತಹ ಪ್ರಣವ ಓಂಕಾರ ಪ್ರತಿಪಾದ್ಯನಾದಂತಹ ಪರಮಾತ್ಮನಲ್ಲಿಯೇ ನೀನು ನಿನ್ನ ಮನಸ್ಸನ್ನು ನೆಲೆಗೊಳಿಸು ಅಂತ ಹೇಳುತ್ತಾ ಈ ಪ್ರಕಾರವಾಗಿ ವಿಶೇಷವಾದಂತಹ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವುದೇ ನಮಗೆ ಪರಮ ಮುಖ್ಯವಾದ ಮಹತ್ತರ ಫಲ ಅಂತ ಹೇಳ್ತಾ ಇದ್ದಾರೆ. ಜನ್ಮ ಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಅಂತ ವಾಕ್ಯ ಇದೆ. ಪರಪುಂಸಾಂ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಅದು ಯಾರಿಗೆ ಬರುತ್ತದೋ ಅವರು ವಿಶೇಷವಾಗಿ ಜನ್ಮ ಪಡೆದಕ್ಕೆ ಸಾರ್ಥಕ ಅಂತ ಹೇಳ್ತಾ ಇದ್ದಾರೆ. ಅಂತ್ಯಕಾಲದಲ್ಲಿ ಬರಬೇಕು. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಅಂತ ಹೇಳ್ತಾ ಇದ್ದಾರೆ. ಈ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕಾದರೂ ಕೂಡ ನಿರಂತರ ಚಿಂತನೆ ಇರಬೇಕು. ಅಭ್ಯಾಸ ನಾಲಿಗೆಗೆ ಮಾಡಿಸಬೇಕು. ನಾಲಿಗೆ ಏನು ಅಭ್ಯಾಸ ಮಾಡುತ್ತೆ ಅದೇ ಬರ್ತದಪ್ಪ. ಅಯ್ಯೋ ಅಮ್ಮ ಅಪ್ಪ ಅದೇ ಬರ್ತದೆ ಹೊರತು ಕೃಷ್ಣ ರಾಮ ಗೋವಿಂದ ಬರುವುದಿಲ್ಲ. ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ತೈ ಕಂಠಾವರೋಧನವಿದೋ ಸ್ಮರಣಂ ಕುತಸ್ತೆ ಹೇಳ್ತಾರೆ ಮುಕುಂದಮಾನದಲ್ಲಿ. ಕೃಷ್ಣತ್ವದೀಯ ಪದಪಂಗಜ ಪಂಜರಂತಹ. ಹೀಗಾಗಿ ಇಂತಹ ಪ್ರಾಣ ಹೋಗುವಾಗ ವಾತ ಪಿತ್ತ ಕಫ ಅದೇ ಅದರಲ್ಲಿ ಒದ್ದಾಡ್ತಾ ಇದ್ದ, ಅದರಲ್ಲಿ ಮುಳುಗಿರ್ತಾನೆ. ಅಂತಹ ಸಂದರ್ಭದಲ್ಲಿ ಅವನು ಏನು ಹಿಂದೆ ಮುಂದೆ ಏನು ಪ್ರಜ್ಞೆ ಇರುವುದಿಲ್ಲ. ಆಗ ಕಂಠ ಬಿಗಿದು ಬರ್ತದೆ. ಆಗ ಎಲ್ಲಿ ಬರ್ತದಪ್ಪ ಸ್ಮರಣೆ? ಭಗವಂತನ ಸ್ಮರಣೆ ಸರ್ವಥಾ ಬರುವುದಿಲ್ಲ. ಅದಕ್ಕಾಗಿ ನಿರಂತರವಾಗಿ ಚಿಂತನ
ಮಾಡಬೇಕು. ನಿರಂತರ ಅಭ್ಯಾಸ ಇರಬೇಕು. ಕೌಂತೆಯ ವೈರಾಗ್ಯೇಣ ದೃಶ್ಯತೆ. ಅದಕ್ಕಾಗಿ ಪ್ರತಿಯೊಂದು ಕೂಡ ಅಭ್ಯಾಸ ಮಾಡಬೇಕು ನೋಡ್ರಿ. ಅಭ್ಯಾಸ ಮಾಡಿದರೆ ಎಲ್ಲ ಆಗತ್ತೆ. ಅಭ್ಯಾಸ ಮೊದಲಿತ್ತಪ್ಪ ಈಗ ಬಿಟ್ಟು ಹೋಗಿಬಿಟ್ಟಿದೆ ಅಂತ ನೋಡಿ. ಈಗ ಮಾಡ್ಲಿಕ್ಕೆ ಆಗೋದಿಲ್ಲ, ಮುಂದೆಲ್ಲ ಮಾಡ್ತಾ ಇದ್ದೆ. ಅಭ್ಯಾಸ ಬಲ ಅಂದ್ಬಿಡಿ, ಎಲ್ಲ ಹೋಗ್ಬಿಟ್ಟಿದೆ, ಏನು ಆಗ್ತಾ ಇಲ್ಲ, ಬಿಟ್ಟಿದ್ದೀವಿ ಅದಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಮಾಡ್ತಾ ಇದ್ರೆ ಪ್ರಾಣಾಯಾಮ, ಯೋಗ, ಧ್ಯಾನ ಎಲ್ಲ ಹೇಳ್ತಾರೆ ಇಲ್ಲಿ ವಿಶಿಷ್ಟವಾಗಿ. ಹೀಗೆ ಒಳ್ಳೆ ಪ್ರಶ್ನೆ ಇದೆಪ್ಪ ನಿಮಗೆ. ಹೀಗಾಗಿ ನಾವು ಸಾಕಷ್ಟು ಸಾಧನಕ್ಕೆ ಬೇಕಾದಷ್ಟಿದೆ, ಸಾವಿರಾರು ಮಾರ್ಗಗಳಿದೆ. ಆದರೆ ಶಾಸ್ತ್ರಗಳು ಅನೇಕವಾಗಿದೆ. ಆದರೆ ಆಯುಷ್ಯ ಅತ್ಯಲ್ಪವಾಗಿರ್ತದೆ, ಕೋಟಿ ಕೋಟಿ ವಿಘ್ನಗಳು. ಅದಕ್ಕಾಗಿ ಸಾರಗ್ರಾಹಿಗಳಾಗಬೇಕು. ನಿರಕ್ಷೀರವತ ಅಂತ ಆ ಹಂಸ ಪಕ್ಷಿ ಮುಂದೆ ಹಾಲಿಟ್ಟರೆ ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತೆ, ಹೌದಲ್ಲೋ? ಹಾಗೆ ನಾವು ಎಲ್ಲ ಸಾರಗ್ರಾಹಿಗಳಾಗಬೇಕು. ದೋಷ ಬಿಡಬೇಕಷ್ಟೇ. ಏನು ಕೆಟ್ಟದ್ದನ್ನು ಬಿಡೋಣ, ಒಳ್ಳೆಯದನ್ನು ಸ್ವೀಕಾರ ಮಾಡೋಣ ಅಷ್ಟೇ. ಕೆಟ್ಟದ್ದನ್ನು ಬಿಟ್ಬಿಡೋಣ. ಹೀಗಾಗಿ ಎಲ್ಲ ಅಧ್ಯಯನ ಮಾಡೋಣ, ಎಲ್ಲ ಶಾಸ್ತ್ರ ಓದಬೇಕು ನೋಡಿ. ಪ್ರತಿಯೊಂದು ಶಾಸ್ತ್ರ ಅಧ್ಯಯನ ಮಾಡಬೇಕು. ಆಗ ನಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತದೆ. ಸುಮ್ಮನೆ ತಪ್ಪು ಅಂತ ಹೇಳಿಬಿಟ್ರೆ ನಮಗೆ ಎಷ್ಟು ಗೊತ್ತಿದೆ, ನಾವೆಷ್ಟು ಅರಿತುಕೊಂಡಿದ್ದೇವೆ, ಯಾವುದು ಸರಿ, ಯಾವುದು ನಮಗೆ ನಮ್ಮ ಅನುಭವಕ್ಕೆ ವೇದ್ಯವಾಗತ್ತೆ, ಯಾವುದು ನಮಗೆ ಅಧ್ಯಾತ್ಮ ತತ್ವ ಮೋಕ್ಷಕ್ಕೆ ಪುರುಷಾರ್ಥಕ್ಕೆ ಅದು ಕಾರಣವಾಗುತ್ತೆ, ಯಾವುದು ಭಕ್ತಿ, ಯಾವುದು ಪರಮಾತ್ಮನಿಗೆ ಸಮ್ಮತಿ, ಯಾವುದು ಪರಮಾತ್ಮ ಪ್ರೀತನಾಗ್ತಾನೆ, ಎಲ್ಲ ಇದೆ. ಅದನ್ನು ನಾವು ಅನುಭವಿಸಿ ತಿಳಿಬೇಕಷ್ಟೇ. ಅನುಭವ ಇನ್ನೊಬ್ಬರು ಒತ್ತಾಯಕ್ಕೆ ಬರುವುದಲ್ಲದು, ನಾವೇ ಅನುಭವಿಸಬೇಕು. ನಾವೇ ಅದಕ್ಕೆ ಉದ್ಧರೇ ಆತ್ಮನಾತ್ಮಾನಂ ಅಂತ. ಆತ್ಮೈವ ಆತ್ಮನೋ ಬಂಧು ಆತ್ಮೈವ ವಿಪರಾತ್ಮನಃ ಅಂದ. ಅದಕ್ಕಾಗಿ ತನ್ನ ಉದ್ಧಾರ ತಾನೇ ಮಾಡಿಕೊಳ್ಬೇಕು ಅಂತ. ತನ್ನ ಆತ್ಮವೇ ತನಗೆ ಮಿತ್ರ, ತನ್ನ ಆತ್ಮವೇ ತನಗೆ ಶತ್ರು ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲರ ಜೀವನದಲ್ಲಿ ಹುಟ್ಟಿದವನು ಸಾಯಲೇಬೇಕಪ್ಪ. ಈ ರೀತಿಯಾಗಿ ಎಲ್ಲ ನೋಡ್ತಾರೆ, ಎಲ್ಲ ಪ್ರತಿಯೊಬ್ಬರು ಸಾಯ್ತಾ ಇರ್ತಾರೆ, ನೋಡ್ತಾನೆ. ಅಯ್ಯೋ ರಾಮ ಅಂತಾನೆ. ಅಂದರೆ ಅಷ್ಟೇ ಸ್ಮಶಾನ ವೈರಾಗ್ಯ. ತನಗೂ ಸಾವು ಬರುತ್ತೆ ಅಂತ ಚಿಂತನೆ ಮಾಡೋದಿಲ್ಲ. ತನಗೂ ಇದು ಬಂದದ್ದೇ. ಮುಂದೊಬ್ರು ಹೋಗ್ತಾರೆ, ಆಮೇಲೆ ಒಬ್ರು ಹೋಗ್ತಾರೆ, ಮಧ್ಯದಲ್ಲಿ ನಾನೇನೆ. ಬಹುನಾಮಿ ಪ್ರಥಮ, ಬಹುನಾಮಿ ಮಧ್ಯಮ. ನಚಿಕೇತನಿಗೆ ತಂದೆ ಶಾಪ ಕೊಡ್ತಾನೆ, ಯಮನೆ ಕೊಟ್ಬಿಡ್ತೇನೆ ಅಂತ. ಸರಿ ಅಂತಾರೆ ಅವರು. ಆಯಿತು, ಏನು ಬಹಳ ಮಂದಿ ಮುಂದೆ ಹೋಗಿದ್ದಾರೆ, ಮತ್ತು ನಾನು ಮಧ್ಯ, ಮುಂದೆ ಹಿಂದೆ ಆ ಸರದಿ ಇದ್ದೇ ಇದೆ. ಎಲ್ಲ ಕ್ಯೂ ಹತ್ತಿಬಿಟ್ಟಿದ್ದಾರೆ, ಎಲ್ಲ ಕ್ಯೂಲ್ಲಿ ಇದ್ದೇ ಬಿಟ್ಟಿದೆ. ಎಲ್ಲ ಸರದಿ, ನಮ್ಮ ಸರದಿ ಬಂದರೆ ನಾವು ಹೋಗಲೇಬೇಕು, ಎಲ್ಲಿಂದ ಬಂದಿದ್ದಾರೆ ಹೋಗಲೇಬೇಕು. ಏನು ಧೈರ್ಯವಾಗಿ ಹೋಗ್ಬಿಟ್ರು ಅವರು. ನಚಿಕೇತ ಯಮಧರ್ಮರಾಜನ ಹತ್ರ ಹೋಗಿ ಒಳ್ಳೆ ಉಪದೇಶ ಪಡ್ಕೊಂಡು ಬಂದು ಅಂತ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಬಂದರು ಅಂತ ಇತಿಹಾಸ ಕೇಳ್ತಾ ಇದ್ದೇವಲ್ಲ. ಹೀಗಾಗಿ ಈ ರೀತಿಯಾಗಿ 100 ವರ್ಷ ಆಯುಷ್ಯ, ಅದನ್ನು 50 ವರ್ಷ ಕೇವಲ ವ್ಯರ್ಥವಾಗಿ ಕಳೆದು ಬಿಡ್ತಾನೆ. 50 ವರ್ಷ ನಿದ್ರೆ ಮಾಡ್ತಾನೆ, 50 ವರ್ಷ ಈ ಬಾಲ್ಯ, ಕೌಮಾರ, ಯೌವನ, ಪ್ರೌಢ, ಬರೀ ಸಂಸಾರ, ಜಂಜಾಟ ಇದರಲ್ಲಿಯೇ ವ್ಯಯ ಮಾಡಿಬಿಡ್ತಾನೆ. ಸಾಧನಕ್ಕೆ ಅವಕಾಶವೇ ಇಲ್ಲ, ಟೈಮ್ ಇಲ್ಲಂತಾನೆ, ಪುರುಸೊತ್ತೇ ಇಲ್ಲ ಅಂದುಬಿಡ್ತಾನೆ. ಸಂಧ್ಯಾವಂದನಕ್ಕೂ ಪುರುಸೊತ್ತಿಲ್ಲ, ಒಂದು 5 ನಿಮಿಷ ಗಾಯತ್ರಿ ಇಲ್ಲ, ಅರ್ಘ್ಯ ಇಲ್ಲ. ಹೀಗಾಗಿ ಎಲ್ಲ ನಿಲ್ಲು, ಎಲ್ಲದಕ್ಕೂ ಸಮಯವಿದೆ. ಮೀಟಿಂಗ್ ಅಂತಾನೆ, ಇದಕ್ಕೆ ಮಾತ್ರ ಇಲ್ಲ ನೋಡ್ರಿ. ಎಲ್ಲದಕ್ಕೂ ಸಮಯವನ್ನು ಕರೆಕ್ಟಾಗಿ ಎಲ್ಲ ಪ್ಲಾನ್ ಮಾಡ್ತಾನೆ. ಆದರೆ ದೇವತಾ ಕಾರ್ಯವೊಂದು, ಇದಕ್ಕೆ ಮಾತ್ರ ಟೈಮ್ ಇಲ್ಲ. ಹ್ಯಾಂಗ ಮಾಡಲಯ್ಯ ಕೃಷ್ಣ ಹೋಗ್ತಿದೆ ಆಯುಷ್ಯ. ಅಲ್ಲಿ ಹೋಗಿ ರವಿರಂದನ ಕೇಳಿಬಿಟ್ರೆ, ಯಾಕಪ್ಪ ಸಂಧ್ಯಾವಂದನ ಮಾಡಿಲ್ಲ, ಯಾಕೆ ದೇವರ ಸ್ಮರಣೆ ಮಾಡಲಿಲ್ಲ ಅಂತ ಯಾರಕ್ಕೆ ಉತ್ತರ ಕೊಡ್ತಾರೇನೋ. ಅಯ್ಯೋ ಅವ್ನು ಮಾಡ್ತಾನೆ ಬಿಡ್ರಿ, ನಮ್ಮ ಪರವಾಗಿ ಅವ್ರು ಮಾಡ್ತಾನೆ, ನಮ್ಮ ಮಗ ಮಾಡ್ತಾನೆ, ನಮ್ಮ ತಂದೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅವರು ನಾವೇನು ಮಾಡಿದ್ರಿ, ಅವರೆಲ್ಲ ಏನು ಸಂಜೆ 4-5 ಗಂಟೆಗೆ ಚಿತ್ರ ಇಡ್ತಾ ಇದ್ರು. ಅಷ್ಟು ಜಪ ತಪ ಅನುಷ್ಠಾನ ಸಾಧನ ಅವರೆಲ್ಲ ಮಾಡಿಬಿಟ್ಟಿದ್ದಾರೆ. ನಾವೇನು ಅವ್ರ ಪುಣ್ಯ ಇದ್ದೇ ಉಗ್ದಾಯ್ತು. ಅವ್ರ ಸಾಧನ ಅವ್ರು ಮಾಡಿಕೊಂಡ್ರು, ನನ್ನ ಸಾಧನ ನನಗೆ ಬೇಕಲ್ಲಪ್ಪ. ಅವ್ರು ಮಾಡ್ಕೊಂಡ್ರಪ್ಪ, ನೀನೇ ಮಾಡ್ಕೊಂಡೆ. ಅವ್ರು ಬಂದು ಹೇಳ್ತಾರೆ ಇಲ್ಲಿ, ನನ್ನ ಮಗ ಬಿಟ್ಬಿಡು ಅಂತ. ಯಾರಿಗೆ ಯಾರು ಪುರಂದ್ರೆ ಬಿಟ್ಟರೆ ಯಾರು ಹೇಳೋದಿಲ್ಲ. ಅದು ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಪ್ಪ, ಪ್ರತ್ಯೇಷಾಂ ಪ್ರಮದ್ದೇಹ ಪತ್ರಕಲತ್ರ್ಯಾದಿಷು ಆತ್ಮಸೇನೆ ಸುಸತ್ಸ್ವಪಿ. ತನ್ನ ಮುಂದೆನೇ ತನ್ನವರು ಬಂದು ಬಳಗ ಆಪ್ತರು ಇಷ್ಟರು ಪ್ರೀತ್ಯಾಸ್ಪದರಾದ ಎಲ್ಲರೂ ಕೂಡ ಮರಣಶೈಯಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಆದರೂ ಇವನು ವೈರಾಗ್ಯ ಬರುವುದಲ್ಲ ನೋಡಿ. ಅದಕ್ಕೆ ನೋಡಪ್ಪ, ಸರ್ವಥಾ ನೀನು ಹೆದರಬೇಡ. ಎಂದೆಂದೂ ಕೂಡ ದೇವರಲ್ಲಿ ನೀನು ವಿಶಿಷ್ಟವಾಗಿ ಭಕ್ತಿಯನ್ನು ಮಾಡುತ್ತಾ ಸರ್ವತ್ಮಕನಾಗಿರತಕ್ಕಂತಹ ಪರಮಾತ್ಮನನ್ನು ನೀನು ನಿರಂತರವಾಗಿ ಅವನ ಕಥೆಯನ್ನು ಕೇಳು. ಶ್ರೋತವ್ಯ ಕೀರ್ತಿತವ್ಯಶ್ಚ,
ಸ್ಮರ್ತವ್ಯ ಇಚ್ಛದ ಅಭಯಂ, ಅಭಯ ಆಗಬೇಕು. ಭಯ ಅಂದರೆ ಮೃತ್ಯು ಭೀತಿ ನನ್ನನ್ನು ಎಂದಿಗೂ ಕಾಡಬಾರದು, ಆ ಭಯವೇ ಬರಬಾರದು ಅಂತಿದ್ದರೆ ಅಭಯಪ್ರದನಾದ ಪರಮಾತ್ಮನನ್ನು ನಾವು ಹೊಂದಬೇಕಾದರೆ, ಅವನ ದರ್ಶನ ಮಾಡಬೇಕಾದರೆ ಅವನ ಕಥೆಯನ್ನು ಕೇಳಬೇಕು, ನಿರಂತರ ಚಿಂತನೆ ಮಾಡಬೇಕು, ಸ್ಮರಣೆ ಮಾಡಬೇಕು. ಅದಕ್ಕಾಗಿ ಆತ್ಮಾವ ಅರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯಶ್ಚ, ಅದರದೇ ಸಾರ ಇದೆ. ಈ ರೀತಿಯಾಗಿ ಪರಮಾತ್ಮನನ್ನು ನಾವು ವಿಶೇಷವಾಗಿ ಅಥಾತು ಧರ್ಮ ಜಿಜ್ಞಾಸಾ ಓಂ ಅಥಾತು ಬ್ರಹ್ಮ ಜಿಜ್ಞಾಸಾ ಓಂ ಬಂತು, ಜನ್ಮಾದ್ಯತೆ ಎಲ್ಲ ಬಂತು. ಹೀಗೆ ಅಂತ ಸೂತ್ರಾರ್ಥ ಸಾರ ಇರೋದರಿಂದ ಆ ಜಗಜ್ಜನ್ಮಾದಿ ಕಾರಣವಾದಂತಹ ಪರಬ್ರಹ್ಮ ಪರಮಾತ್ಮನನ್ನು ನಿರಂತರವಾಗಿ ನಾವು ವಿಶೇಷವಾಗಿ ಅವನ ಕಥೆಯನ್ನು ಕೇಳಬೇಕು. ಕಥೆ ಕೇಳ್ತಾ ಇದ್ದರೇನೆ ನಮಗೆ ದೇವರಲ್ಲಿ ಭಕ್ತಿ ಬರ್ತದೆ. ಭಕ್ತಿ ಉಂಟಾದಾಗಲೇ ಅವನ ಅನುಗ್ರಹವಾಗತ್ತೆ, ಅವನ ದರ್ಶನವಾಗತ್ತೆ, ಮೋಕ್ಷದ ಪುರುಷಾರ್ಥ. ಭಕ್ತಿ ಸಿದ್ಧಿಗಾಗಿಯೇ ಪರಮಾತ್ಮನ ಮಹಿಮೆ ಮೊಟ್ಟ ಮೊದಲಿಗೆ ಆವನ ಶ್ರವಣ ಮನನ ನಿಧಿಧ್ಯಾಸನ ಸುಸ್ಥಿರ ಮಹಾಭಕ್ತಿ ಮಹಾಪ್ರಸಾದಂಗಳ ಕೈವಲ್ಯ ಪದಕ್ಕೆಕ್ಕಿದ ನಿಚ್ಚಣಿಕೆಯಂತೆ ಭಾವಜ್ಞರು ಪೇಳುವರು. ಜೀವಕ್ಕೆ ಜವನ ಬಾಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠ ಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ಮನವೇ ನಾರಾಯಣನ ನೆನೆ. ಅದಕ್ಕಾಗಿ ಆವನ ಶ್ರವಣ ಮನನ ನಿಧಿಧ್ಯಾಸನ ಇದರದೇ ಶ್ರೋತವ್ಯ ಮಂತವ್ಯ ಕೀರ್ತವ್ಯಶ್ಚೈವ. ಇದು ಪಥ ವೈಕುಂಠಿಕದ ನೋಡು ಅಂತ ಹೇಳ್ತಾರೆ. ಹರಿಕಥಾ ಶ್ರವಣ ಮಾಡು ಪಥ ವೈಕುಂಠಕ್ಕೆ ಇದು ನೋಡೋ. ಸರಸಿಜನಾಭನ ಸರ್ವದಾ ಹೊಗಳುತ್ತ ದುರಿತ ದೂರ ಕೀಡ್ಯಾಡೋ ಮನುಜ ಹರಿಕಥಾ ಶ್ರವಣ ಮಾಡೋ ಹೇಳ್ತಾರೆ. ಪಥ ವೈಕುಂಠಿಗೆ ನೋಡು ಅಂತ ಇಲ್ಲೇ. ಅದಕ್ಕಾಗಿ ವೈಕುಂಠ ಇದೇ ಶ್ರೇಷ್ಠವಾಗಿರೋದು, ಇಲ್ಲೇ ವೈಕುಂಠ ಕಾಣಿರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಹರಿಕಥೆ ಪರಮಾದರದಲ್ಲಿ ಕೇಳುತ್ತಾ ಹೀಗೆ ಪರಮ ಶ್ರದ್ಧೆಯಿಂದ ಪರಮಾತ್ಮನ ಕಥಾಮೃತವನ್ನು ನಾವು ವಿಶೇಷವಾಗಿ ಕೇಳಬೇಕು. ಅದೇ ಶ್ರವಣ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಲಹುವುದು. ಭುವನ ಪಾವನವನಿಪ ಲಕ್ಷ್ಮೀಧಾನ ಮಂಗಳ ಕಥೆಯ ಪರಮೋತ್ಸವದಿ ಕಿಮಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಇದನ್ನು ಜಗನ್ನಾಥದಾಸರು ಆ ಶ್ರವಣದ ಮಹಿಮೆಯನ್ನು ಕೂಡ ಅದನ್ನು ಸಾರಿದ್ದಾರೆ, ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಆದ್ದರಿಂದ ನಿರಂತರವಾಗಿ ಸ್ಮರ್ತವ್ಯ, ಭಗವಂತನ ಸ್ಮರಣೆ ನಮಗೆ ಅಭಯ, ನಮಗೆ ವಿಶಿಷ್ಟವಾದಂತಹ ಭಯ ಪರಿಹಾರವಾಗಬೇಕು. ಯಾವುದು ಭಯ? ಸಂಸಾರ ಭಯ ಭೀತಾನ. ಸಂಸಾರವೇ ದೊಡ್ಡ ಭಯ ಪ್ರಪಾತ. ಈ ಸಂಸಾರ ಭಯವನ್ನೇ ಕಳೆಯುವಂತಹದ್ದು ಪರಮಾತ್ಮ ಕಥಾಮೃತ. ಆದ್ದರಿಂದ ಅದನ್ನು ನಿರಂತರವಾಗಿ ನಾವು ಶ್ರವಣ ಮಾಡಬೇಕು. ಅದನ್ನೇ ಗೋಪಿಕಾ ಸ್ತ್ರೀಯರು ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ ತವ ಕಥಾಮೃತಂ ತಪ್ತ ಜೀವನಂ. ತಪ್ತ ಸಂಸಾರದಲ್ಲಿ ಬೆಂಡಾಗಿರುವಂತಹ ಅವರೆಲ್ಲರನ್ನೂ ಕೂಡ ನಿನ್ನ ಕಥಾಮೃತ ಎಬ್ಬಿಸಿಬಿಡುತ್ತೆ. ಆ ದುಃಖದಿಂದ, ಆ ಭವದ ಬೇಗೆಯಿಂದ, ತಾಪತ್ರಯದಿಂದ ಪಾರು ಮಾಡಿಬಿಡುತ್ತೆ. ಅಷ್ಟು ಮಹಿಮೆ ಇದೆ ದೇವರ ಕಥಾಮೃತದಲ್ಲಿ. ಎಷ್ಟು ಮಹಿಮೆ ಇರುವಾಗ ಇನ್ನು ದೇವರೇ ಒಲಿದು ನಿನ್ನೇನಾಗುತ್ತೆ ಹೇಳಿ, ಭಗವಂತ ಒಲಿದು ಬಿಟ್ಟ ಅಂದ್ರೆ ಇನ್ನೇನು ಹೇಳ್ರಿ. ಹರಿ ನಿನ್ನ ಒಲುಮೆಯ ಆಗುವ ತನಕ ಪರಮಾತ್ಮನೇ ಒಲಿದು ನಿಂತು ಬಿಟ್ಟ ಅಂದರೆ ಇನ್ನೇನು ಹೇಳಿ, ಮೋಕ್ಷ ಕೈ ಕಟ್ಟು ನಮಗೆ ಬುತ್ತಿನ
ಕರವಶ, ಮೋಕ್ಷವೂ ಕೂಡ ನಮಗೆ ಕರಗತ ಆಗಿಬಿಡುತ್ತದೆ ಅಂತ ಅರ್ಥ. ಇಷ್ಟು ವಿಧವಾಗಿ ಆ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಅದಕ್ಕಾಗಿ ವಿಧಿ ನಿಷೇಧ ವಿಶೇಷವಾಗಿ ಎಲ್ಲರಿಗೂ ಕೂಡ, ಋಷಿಗಳಿಗೂ ಮುನಿಗಳಿಗೂ ಜ್ಞಾನಿಗಳಿಗೂ ಕೂಡ ತತ್ವ ಯಾವುದು ವಿಧಿ ಯಾವುದು ನಿಷೇಧ ಅಂದರೆ ನಾಮ ಸಂಕೀರ್ತನ ನಾಮ ಸ್ಮರಣೆಯೇ ವಿಧಿ, ಅದೇ ಸಂಪತ್ತು ಅಂತ ಹೇಳ್ತಾ ಇದ್ದಾರೆ. ದಿವ್ಯ ಸಂಪತ್ತಿ ಯಾವುದು? ಪರಮಾತ್ಮನ ಸ್ಮರಣೆಯೇ ಸಂಪತ್ತು. ಯಾವುದು ವಿಪತ್ತು ಅಂದರೆ ವಿಸ್ಮರಣೆ. ಭಗವಂತನ ವಿಸ್ಮರಣೆಯೇ ವಿಪತ್ತಿಗೆ ದಾರಿ, ದುಃಖಕ್ಕೆ ದಾರಿ. ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ವಿದ್ ವಿಸ್ಮರಣಂ ವಿಷ್ಣೋಹೋ. ಸ್ಮರಣ ಮಾಡಿದರೆ ಅದೇ ಮೋಕ್ಷಾದಿ ಎಲ್ಲ ಸಂಪತ್ತಿಗೆ ಅವರು ವಿಶೇಷವಾಗಿ ಉತ್ತಮ ಆ ಆಯ್ಕೆ ಅವರಿಗೆ ಲಭ್ಯವಾಗತ್ತೆ, ಆ ಒಂದು ಸಂಪತ್ತಿ ಅವರಿಗೆ ದೊರಕತ್ತೆ, ಆ ನಿಧಿ ಅವರು ಕಂಡುಕೊಳ್ತಾರೆ. ಆದರೆ ಅಂತಹ ಭಗವಂತನನ್ನ ಮರೆತವರು ವಿಪತ್ತಿಗೆ ದಾರಿ ಮಾಡಿಕೊಡ್ತಾರೆ ಅಂತ ಅರ್ಥ. ಅದಕ್ಕಾಗಿ ಸಂಪದೋ ನೈವ ಸಂಪದಃ ವಿಪದೋ ನೈವ ವಿಪದಃ ವಿದ್ ವಿಸ್ಮರಣಂ ವಿಷ್ಣೋ ಸಂಪನ್ನಾರಾಯಣ ಸ್ಮೃತಃ ಅಂತ ಗೀತಾ ಭಾಷ್ಯದಲ್ಲಿ ವಾಕ್ಯ ಇದೇ ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಹೀಗೆ ಸಂಪತ್ತಲ್ಲ, ವಿಪತ್ತಲ್ಲ ಅಂತ. ಏನು ಸಂಪತ್ತಲ್ಲ, ವಿಪತ್ತು ಏನು ಹಿಂಗೆ ಒಗಟು ಅಂದರೆ ವಿದ್ ವಿಸ್ಮರಣ, ಭಗವಂತನ ವಿಸ್ಮರಣೆಯೇ ವಿಪತ್ತು, ಭಗವಂತನ ಸ್ಮರಣೆಯೇ ಸಂಪತ್ತು ಅಂತ ಹೇಳ್ತಾ ಇದ್ದಾರೆ. ಈ ದಿವ್ಯ ಸಂಪತ್ತಿ ಅದು ವಿಶಿಷ್ಟ ಅನಾದಿ ಕಾಲದ ಅನಂತ ಕಾಲದವರೆಗೂ ಇರುವಂತಹದ್ದು. ಆದ್ದರಿಂದ ಈ ಸಂಪತ್ತನ್ನು ನಾವು ವಿಶೇಷವಾಗಿ ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ನಿಧಿ ಅವ್ಯಯ, ನಿಧಿರವ್ಯಯ ಅಂತ ವಿಷ್ಣುಸಹಸ್ರ ಪರಮಾತ್ಮ ಹೆಸರು. ಎಂದೆಂದಿಗೂ ಕರಗದ ನಿಧಿ ಅದು. ಕಲ್ಲು ಸಕ್ಕರೆ ಕೊಳ್ಳಿರುವ ನೀವೆಲ್ಲರೂ ದಾಸರು ಹೇಳ್ತಾರಲ್ಲ, ಎಲ್ಲ ಕರಗತ್ತಿಗಿನ ಕಲ್ಲು ಸಕ್ಕರೆ ಎಲ್ಲ ಕರಿ ಹೋಗ್ಬಿಡುತ್ತೆ, ಆದರೆ ಎಂದೆಂದೂ ಕರಗುವುದೇ ಇಲ್ಲ. ಅದು ಕಲ್ಲು ಸಕ್ಕರೆ ನೀವೆಲ್ಲ ಕೊಳ್ಳಿರಪ್ಪ ಅಂತ ಕಲ್ಲು ಸಕ್ಕರೆ ಮನೆ ಕೊಟ್ಟರು, ಮುತ್ತುಕೊಳ್ಳರು ಎಲ್ಲರೂ. ವ್ಯಾಪಾರ ನಮಗಾಯಿತು ಶ್ರೀಪತಿಯ ಪಾದಾರವಿಂದ ಒಂದು ಸೇವೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ನಂದತನೆಯ ಗೋವಿಂದನ ಭಜಪದು ಆನಂದವಾದ ಮಿಠಾಯಿ ಒಂದೇ ಎರಡೇ. ದಾಸರು ಏನು ಕೊಡ್ತಾ ಹೋದ್ರು ಅಮೃತ. ಹೀಗೆ ಆ ನಾಮಾಮೃತ ರಸ ಪಾವನ ಮಾಡ್ಬೋದು. ನಾಮಾಮೃತ ರಸ ಅಂತ ಹೇಳ್ತಾರೆ ವಾದಿರಾಜರು. ಪಾವನ ಮಾಡ್ಬೋದು ನಾಮಸ್ಮರಣೆಯು ಭೂವಲಯದೊಳು ಈಯುವುದು ಇಷ್ಟಾರ್ಥವ, ಪಾವನ ಮಾಡುವುದು ನಾಮಾಮೃತ ರಸ. ಶ್ರೀನಿವಾಸನ ಶ್ರೀನಾಮ ಸುಧಾರಸ, ಏನು ರುಚಿಯೋ ಕಾಣೆ ಜೇನು ತುಪ್ಪದಂತೆ, ಪಾವನ ಮಾಡುವುದು ನಾಮಾಮೃತ ರಸ. ಕದಳಿ ಖರ್ಜೂರ ದ್ರಾಕ್ಷಿ ಇದಕ್ಕೂ ಮಿಗಿಲಾಗಿ ಮುದ ಕೊಡುವುದು ಸಜ್ಜನರಿಗೆಲ್ಲ, ಪಾವನ ಮಾಡುವುದು ನಾಮಾಮೃತ ರಸ. ಹೀಗೆ ಇಂತಹ ಆ ಶ್ರೀ ಹಯವನನ್ನ ನಿರ್ಭಯದಿಂದ ಭಜಿಸಲು ದಯಮಾಡುವ ಸಾಯುಜ್ಯ ಪದವಿಯನ್ನು ಅಂತ ಹೇಳ್ತಾರೆ. ಕೊನೆಗೆ ಸಾಯುಜ್ಯ ಮೋಕ್ಷವನ್ನು ಕೊಟ್ಬಿಡ್ತಾನಂತೆ. ತನ್ನ ನಾಮ ಸಂಕೀರ್ತನ ಮಾತ್ರ ಜನ್ಮವೇ ಪಾವನವಾಗಿಬಿಡುತ್ತದೆ. ನಾಮಾಮೃತ ರಸಪಾನ ಮಾಡುವರು ತಮ್ಮ ಜನ್ಮವನ್ನೇ ಸಾರ್ಥಕ ಮಾಡ್ಕೊಂಡ್ಬಿಡುತ್ತಾರೆ. ಇಷ್ಟು ಮಹಿಮೆ ಇದೆ ನೋಡಪ್ಪ ಪರೀಕ್ಷಿತ, ನೀನು ನಿರಂತರವಾಗಿ ಸ್ಮರಣೆ ಮಾಡಪ್ಪ. ಯೋಗಿಗಳೆಲ್ಲ ಸಭೆ ಮಾಡಿದರಂತೆ, ಚರ್ಚೆ ಮಾಡಿದರು, ಎಲ್ಲ ನಿರ್ಣಯ ಮಾಡಿಬಿಟ್ರು. ಕೊನೆಗೇನು ವಿಶೇಷವಾಗಿ ಆ ಸ್ಮೃತಿ ಕೀರ್ತನ ಪ್ರಣತೆ ವಿಮುಕ್ತಯೇ ಹರೇರ್ ನಾಮವನ ಕೀರ್ತನಂ ನಿರ್ಣಯ ಮಾಡಿಬಿಟ್ರು. ನಾಮ ಸಂಕೀರ್ತನ ಮಾತ್ರದಿಂದಲೇ ಎಲ್ಲರೂ ಪರಮ ಪುರುಷಾರ್ಥ ಸಿದ್ಧಿಯಾಗತ್ತೆ. ನಾಮ ಸಂಕೀರ್ತನೆ ಅವನದೇನ ಮಾಡುತ್ತಗೆ ನರಕದ ಭಯ ಉಂಟೆ. ಅದಕ್ಕಾಗಿ ಪರಮಾತ್ಮನ ನಾಮ ಸ್ಮರಣೆ, ಅವನ ವಿಶಿಷ್ಟವಾಗಿರತಕ್ಕಂತಹ ಕೀರ್ತನ, ಅವನ ಮಹಿಮೆ ಗುಣಗಾನ ಮಾಡುವುದು, ಇನ್ನು ಎಲ್ಲವೂ ಕೂಡ ಮೋಕ್ಷಾದಿ ಪುರುಷಾರ್ಥಕ್ಕೆ ಮುಖ್ಯ ಸಾಧನ ಅಂತ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರಿತ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ನಿರಂತರವಾಗಿ ನಾರಾಯಣನನ್ನ ನಾವು ಧ್ಯಾನ ಮಾಡಬೇಕು. ಎಲ್ಲ ಶಾಸ್ತ್ರಗಳ ಚಿಂತನ ಮಂಥನ ಮಾಡಿ 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 ಎರಡೂ ಭುಜ ಎತ್ತಿ ಹೇಳಿದಂತೆ ಶ್ರೀಮದಾಚಾರ್ಯರು, ಹರಿದೇವ ಪರಃ ಹರಿದೇವ ಗುರು ಹರಿದೇವ ಜಗತ್ಪಿತರ ಮಾತ್ರ ಗತಿ ಪ್ರವಣಂ ಕುರು ಮಾನಸ ನೀಶಪತೆ. ಒಂದೇ ಹೀಗೆಷ್ಟು ಆನಂದ ಆಗತ್ತೆ. ಹೀಗೆ ಈ ಪ್ರಕಾರವಾಗಿ ಮೋಕ್ಷ ಸಾಧನ ಯಾವುದು? ಸ್ಮರಣ ಕೀರ್ತನ
ಈ ಪ್ರಕಾರವಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮಸ್ಕಾರ ಇಷ್ಟು ಮಾಡ್ತಾ ಹೋದರೆ ವಿಮುಕ್ತಯೇ, ಈ ಬಂಧನದಿಂದ ಬಿಡುಗಡೆ ಆಗತ್ತಪ್ಪ. ಅದಕ್ಕಾಗಿ ನಿನಗೆ ಅಂತಕಾಲ ಬಂತು ಅಂತ ನೀನು ಭಯಪಡಬೇಡಪ್ಪ. ಎಲ್ಲವನ್ನು ಪರಿತ್ಯಾಗ ಮಾಡಿ ಓಂಕಾರದಲ್ಲಿ ನಿನ್ನ ಮನಸ್ಸನ್ನು ನೆಲೆಗೊಳಿಸು. ಅದಕ್ಕಾಗಿ ಏನು ಮಾಡೋದು? ಮೊದಲು ಆಸನ ಜೀಯಾಗಬೇಕಂತೆ. ಜಿತಾಸನ ಮತ್ತು ಹಿತಶ್ವಾಸ ಸಂಘ ಜಿತೇಂದ್ರನಾಗಬೇಕು. ಶ್ವಾಸ ಗೆಲ್ಲಬೇಕು. ರೇಚಕ, ಪೂರಕ, ಕುಂಭಕ, ಪ್ರಾಣಾಯಾಮ. ಆ ಆಸನವೇ ಜಯಲ್ಲಿ ಏನು ಎಷ್ಟು ಸಲ ವ್ಯಾಯಾಮ ಕೂಡ್ಲಿಕ್ಕೆ ಆಗುವುದಿಲ್ಲ ಅಂತಾರೆ. ಎಷ್ಟು ಕೂಡಬೇಕು ಅಂತ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಬದಲಾಯಿಸ್ತಾರೆ. ಈಗ ಕೆಳಕೂಡಕ್ಕೆ ಆಗುವುದೇ ಇಲ್ಲ ಅಂತ ಸ್ಥಿತಿ ಆಗಿಬಿಟ್ಟಿದೆ. ಈಗ ಇಂಥ ಸ್ಥಿತಿಯಾಗಿ ನೀನು ಧ್ಯಾನ ಮಾಡಬೇಕು. ಹೀಗಾಗಿ ಆಸನ ಜಯಿ ಜಿತಾಸನ ಜಿತಶ್ವಾಸ ಬ್ರಹ್ಮ ಪ್ರಕಾರವಾಗಿ ಆಸನ ಜಯ ಆಗಬೇಕು. ಶ್ವಾಸ ಗೆಲ್ಲಬೇಕು. ಸಂಘ ಎಲ್ಲ ಯಾವುದೇ ಅಟ್ಯಾಚ್ಮೆಂಟ್ ಇರಬಾರದಂತೆ. ಇದ್ದರೂ ಹೇಗಿರಬೇಕು? ಪದ್ಮಪತ್ರ ನಿಮಾಂಬಸ, ನೀರು ಮೇಲಿನ ಗುಳ್ಳೆಯಂತೆ ಆಗಿರ್ಬೇಕಂತೆ. ಇದ್ರೂ ಇಲ್ಲದ ಹಾಗಿರಬೇಕು, ಇರದಿರಬೇಕು. ಜನಕಾದ ಋಷಿಗಳಂತೆ ಅಂತ. ಇದ್ದಾರು ಹೇಗಿದ್ದಾರೋ ಇಲ್ಲದ ಮನೆಯಲ್ಲಿ ಇದ್ದಾರೋ ಇಲ್ಲ ಹಾಗಿರ್ತಾರಂತವ್ರು. ಹಾಗೆ ಇರದಂಗೆ ಇರಬೇಕು ಅಂತ. ಈ ಚಿತ್ರ ಹಾಗಿರ್ಬೇಕಂದ್ರೆ ಯಾವುದು ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ ಅರ್ಥ. ಯಾವುದೇ ಸಂಬಂಧ ಇಟ್ಕೊಳ್ಬಾರದು. ಇಟ್ಕೊಂಡ್ಬಿಟ್ರೆ ಮತ್ತೆ ಜಗತ್ತು. ಹೀಗಾಗಿ ಈ ರೀತಿಯಾಗಿ ಜಿತೇಂದ್ರನಾಗಬೇಕು. ಇಂದ್ರಿಯ ನಿಗ್ರಹ ಅದು ಇಂಪಾರ್ಟೆಂಟ್. ಒಂದೊಂದು ಇಂದ್ರಿಯ ಒಂದೊಂದು ಕಡೆ ಸೆಳಿತಾ ಇರುತ್ತೆ. ಸೆಳಿತಾ ಇರುವಾಗ ಆವಾಗೇನು ಸಾಧನೆ ಮಾಡ್ತಾನೆ, ಆವಾಗೇನು ಜಿತೇಂದ್ರಿಯನ ಇಷ್ಟೆಲ್ಲ ಬೇಕು. ಇದೆಲ್ಲ ಅರ್ಹತೆಯನ್ನು ಪಡ್ಕೊಳ್ಬೇಕು ನೋಡ್ರಿ. ಮಾಡಿಕೊಂಡು ಸ್ಥೂಲ ರೂಪ ಧ್ಯಾನ, ಅದೇ ವಿರಾಟ್ ರೂಪ ಧ್ಯಾನ, ಅದನ್ನು ನಾವು ಅಧ್ಯಯನ ವಿಶೇಷವಾಗಿ ಮನಸಾಧಾರೆಯ ಧಿಯ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅಭ್ಯಾಸವಲ್ಲ, ಆ ಸ್ಥೂಲ ರೂಪ ಚಿಂತನವನ್ನು ವಿಶೇಷವಾಗಿ ಮಾಡ್ತಾರೆ. ಅಲ್ಲಿ ವಿಶೇಷವಾದಂತಹ ಧಿಯೋ ಯೋನ ಪ್ರಚೋದಯಾತ್, ನಮ್ಮ ಬುದ್ಧಿ ಮುಂತಾದ ಎಲ್ಲ ಇಂದ್ರಿಯಗಳನ್ನು ಮನಃಪೂರ್ವಂತ ಎಲ್ಲ ಇಂದ್ರಿಯಗಳನ್ನು ಆ ಸ್ಥೂಲ ರೂಪವಾಗಿರ್ತಕ್ಕಂತಹ ಆ ಪರಮಾತ್ಮನಲ್ಲಿಯೇ ಲೀನಗೊಳಿಸಬೇಕು. ದೇಹ ಮಾತ್ರ ಇಲ್ಲಿದ್ದು ಮನಸ್ಸೆಲ್ಲೋ ಹೋಗಿದ್ರೆ, ಮನಸ್ಸು ಮಾತ್ರ ಎಲ್ಲ ಇದೆ, ಮನಸ್ಸು ಮಾತ್ರ ಎಲ್ಲೋ ಇದೆ, ಏನು ಉಪಯೋಗ? ಅದು ಉಪಯೋಗ ಇಲ್ಲ. ಹರಿಜಾಕರಣೆಯಲ್ಲಿ ಪಾರಣೆ ಚಿಂತೆ, ನಿರತ ಯಾತ್ರೆಯಲ್ಲಿ ಶಾಖದ ಚಿಂತೆ. ಹರಿಜಾಕರಣೆಯಲ್ಲಿ ಪಾರಣೆ ಚಿಂತೆ, ನಿರತ ಯಾತ್ರೆಯಲ್ಲಿ ಶಾಖದ ಚಿಂತೆ, ಸರ್ವ ಸತ್ಕಾರ್ಯದಿ ಧನದ ಮೇಲಿನ ಚಿಂತೆ, ಪುರಾಣ ಕೇಳುವಾಗ ಗ್ರಹದ ಚಿಂತೆ, ಹರಿಹರಿ ಅನ್ನಲಿಕ್ಕೆ ಗೊತ್ತಿಲ್ಲ. 7 ಗಂಟೆ ಆಗ್ತಾ ಇದೆ. ನರ ಜನ್ಮ ವ್ಯರ್ಥವಾಗಿ ಹೋಗುತ್ತದಲ್ಲ, ಹರಿಹರಿ ಅನ್ನಲಿಕ್ಕೆ ಗೊತ್ತಿಲ್ಲ. ಹೀಗೆ ಗಂಗೆ ಮುಳುಗುವಾಗ ಚಂಬು ಮೇಲಿನ ಚಿಂತೆ, ಸಂಗಡದವರು ಹೋಗುವ ಚಿಂತೆ. ಆಚಾರ್ಯರು ಒಳ್ಳೆ ಬೆಳ್ಳಿ ಚೆಂಬು ಹಿಡ್ಕೊಂಡು ಹೋದ್ರಂತೆ ಸ್ನಾನಕ್ಕೆ, ಗಂಗಾ ಸ್ನಾನಕ್ಕೆ ಹೋದ್ರಂತೆ. ಯಾರು ಇರಲಿಲ್ಲ. ಏನಪ್ಪ ಏನು ಬೆಳ್ಳಿ ಚೆಂಬು ಇಟ್ಟುಕೊಂಡು ಸ್ನಾನ ಮುರಿದು ಬಿಟ್ರೆ ಗಂಗೆ ಜೊತೆ ನಾನು ಹೋಗಿಬಿಡ್ತೇನೆ, ಬೆಳ್ಳಿ ಚೆಂಬು ಹೋಗತ್ತೀನಿ, ಏನು ಉಪಾಯ ಮಾಡ್ತಾರೆ. ಅಲ್ಲೇ ಮರಳು, ಅದರಲ್ಲೇ ಅದನ್ನು ಅಲ್ಲಿ ಒಂದು ಹಳ್ಳ ತೋಡಿ ಅದನ್ನು ಆ ಬೆಳ್ಳಿ ಚೆಂಬನ್ನು ಒಳಗಡೆ ಅದಕ್ಕೆ ಸಿಟ್ಟು ನೀರು ಲಿಂಗಾಕಾರ ಮಾಡಿ ಗೊತ್ತಾಗಬೇಕು. 2 ಮುಚ್ಚಿಡಿನಂತೆ ಲಿಂಗ ಮಾಡಿ ಸ್ನಾನಕ್ಕೆ ಇಳಿದಿದ್ದಾರೆ. ಸ್ನಾನ ಮುಳುಗಿ ಹಾಕಿದರು. ಒಬ್ಬ ದೂರನ ನೋಡದ, ಓ ಇದು ಪದ್ಧತಿ ಕಾಣುತ್ತೆ ಅಂತ ಹೇಳಿ ಅದರ ಪಕ್ಕದಲ್ಲಿ ಅವರು ಒಂದು ಲಿಂಗ ಮಾಡಿದ. ಮತ್ತೊಬ್ಬ ನೋಡ್ದ, ಕೋಟ್ಯಾಂತರ ಜನ ಏನು ಸ್ನಾನ ಮಾಡಿ ಮುಳುಗಿ ಎದ್ದು ನೋಡಿದಾಗ ಕೋಟಿ ಲಿಂಗಗಳು, ಕೋಟಿ ಲಿಂಗಗಳಲ್ಲಿ ಏನು ಎಲ್ಲಿ ಹೋಯ್ತು? ಗಂಗಾ ಸ್ನಾನೇನ ನನ್ನ ಲಿಂಗ ಆ ಒಂದು ಚಂಬು ಅಲ್ಲಿ ಹೋಗ್ಬಿಡ್ತು ಅಂತ. ಇಂಥ ಗಂಗೆ ಮುಳುಗುವಾಗ ಚಂಬು ಮೇಲಿನ ಚಿಂತೆ, ಇನ್ನೇನು ಗಂಗಾ ಸ್ನಾನ. ಈ ಪ್ರಕಾರ ಚಂಬು ಎಲ್ಲಿ ಹೋಯ್ತಪ್ಪ ಅಂತ ಅವ ಹುಡುಕುತ್ತ ಅದರಲ್ಲಿಯೇ ತಲೆನಾಗ್ಬಿಟ್ಟ. ನೀನು ಮನೆಗಿರೋದು ಉತ್ತಮ, ಇಂಥವ್ರು ಇನ್ನು ಗಂಗಾ ಎತ್ತಿ ಯಾತ್ರೆ ಮಾಡೋದು ಯಾಕೆ? ಹೀಗಾಗಿ ಪರಮಾತ್ಮ ಅದಕ್ಕಾಗಿ ಮನಸ್ಸನ್ನ ನಾವು ಇಲ್ಲಿ ಇಡಬೇಕು ಅಂತ ಅರ್ಥ. ಮನಸ್ಸಂಧಾರ ಎದ್ಧಿಯಾ, ದೇಹ ಮಾತ್ರ ಇಲ್ಲಿದೆ, ಮನಸ್ಸು ಎಲ್ಲೆಲ್ಲೋ ತಿರುಗಾಡಿ ವಾಕಿಂಗ್ ಮಾಡ್ತಾ ಇರೋದು ಏನು ಉಪಯೋಗ? ಮನಪೂರ್ವಕವಾಗಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಇಂತಹ ವಿಶಿಷ್ಟವಾಗಿರತಕ್ಕಂತಹ ಅದ್ಯಾವುದು ಸ್ಥೂಲ ರೂಪ? ಸಮಸ್ತ ವಿಶ್ವ ಕಾಣುವಂತಹ ಚರಾಚರ ಪ್ರಪಂಚ ಎಲ್ಲವೂ ಕೂಡ 14 ಲೋಕ ಏನಿದೆ, ಬ್ರಹ್ಮಾಂಡ ಪಾತಾಳಾದಿ ಎಲ್ಲ ಸಮಸ್ತ ಲೋಕಗಳು ಪರಮಾತ್ಮನ ಬ್ರಹ್ಮಾಂಡ ವಿಗ್ರಹಂ. ಪರಮಾತ್ಮನ ಇದು ಶರೀರ. ಬ್ರಹ್ಮಾಂಡ ವಿಗ್ರಹ
ಅದರಲ್ಲಿ ಬ್ರಹ್ಮಾಂಡ ಪರಮಾತ್ಮ ಹೊರಗೂ ಒಳಗೂ ವ್ಯಾಪ್ತನಾಗಿದ್ದಾನೆ. ಅಂತಹ ಪರಮಾತ್ಮನಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕರು, ರೋಮ ರೋಮದಲ್ಲಿ ಬ್ರಹ್ಮಾಂಡಗಳು ವ್ಯಾಪಿಸಿಕೊಂಡಿವೆ. ಈಗ ನಾವು ಇಲ್ಲಿದ್ದೇವೆ, ಇನ್ನು ಹೊರಗೂ ಬ್ರಹ್ಮಾಂಡ ಇದೆ, ಇನ್ನೂ ಹೊರಗೂ ಇದೆ, ಇನ್ನೂ ಹೊರಗೂ ಇದೆ. ಇಂತಹ ಕೋಟಿ ಕೋಟಿ ಆ ರೋಮ ರೋಮಗಳಲ್ಲಿ ಪರಮಾತ್ಮ ಬ್ರಹ್ಮಾಂಡವನ್ನು ಧಾರಣ ಮಾಡಿದ್ದಾನೆ. ಆದ್ದರಿಂದ ಹೇಳ್ತಾನೆ, ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಸೂತ್ರದ ದಾರದಲ್ಲಿ ಮಣಿಗಳನ್ನು ಯಾವ ರೀತಿಯಾಗಿ ಪೋಣಿಸಲಾಗಿದೆಯೋ ಹಾಗೆ ಇಡೀ ಬ್ರಹ್ಮಾಂಡವೆಲ್ಲ ನನ್ನೊಳಗೆ ವ್ಯಾಪಿಸಿಕೊಂಡಿವೆ. ಮಯಿ ಸರ್ವವಿಧಂ ಪ್ರೋತಂ, ಇದು ಗೀತಾವಾಕ್ಯ. ಮಣಿಗಣ ಇವ, ಎಷ್ಟು ದೃಷ್ಟಾಂತ, ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡ್ರಿ. ಹೀಗೆ ಈ ಪ್ರಕಾರವಾಗಿ ಇಂತಹ ವಿರಾಟ್ ಪುರುಷ ನಾಮಕ ಬ್ರಹ್ಮಣ, ಆ ಬ್ರಹ್ಮ ಅದು 7 ಆವರಣಗಳುಕ್ತವಾಗಿರತಕ್ಕಂತಹ ಈ ಬ್ರಹ್ಮಾಂಡ, ಇಲ್ಲಿ ಬ್ರಹ್ಮಾಂಡದ ಒಳಗೆ ಇರುವಂತಹ ಆ ಪರಮಾತ್ಮ ವಿರಾಟ್ ಪುರುಷ ಅಲ್ಲಿ ಪ್ರಕಟನಾಗ್ತಾ ಇದ್ದಾನೆ. ಅಂತಹ ಪರಮಾತ್ಮನ ಪಾದದಿಂದ ಪಾತಾಳ ಮೇಧಸ್ಸಿಗೆ ಪಾದಮೂಲಂ ಅಂತ ಹೇಳ್ತಾ ಇದ್ದಾರೆ. ಪಾತಾಳ ಲೋಕ, ಪಾತಾಳದ ಮೇಲೆ 2 ಗುಲ್ಪಗಳು, ಅಲ್ಲಿ ಅದೇ ಪ್ರಕಾರದ ಮೇಲೆ ರಸಾತಳ, ಅದರ ಮೇಲೆ ಮಹಾತಲ, ಅದೇ ರೀತಿಯ ತಲಾತಲ, ಅತಲ, ವಿತಲ ಅಂತ ಕೆಳಗಿನ ಲೋಕಗಳು. ಈ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಪಾತಾಳ, ಈ ಪ್ರಕಾರ ಲೋಕಗಳು. ಇನ್ನು ಮೇಲೆ ಲೋಕಗಳು ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಮೋಹಲೋಕ, ದಿವ್ಲೋಕ, ತಪೋಲೋಕ, ಸತ್ಯಲೋಕ. ಹೀಗೆ 14 ಲೋಕಗಳು ಪರಮಾತ್ಮನ ವಿಶಿಷ್ಟವಾದ ಅವಯವಗಳು ಅಂತ ನಾವು ಉಪಾಸನೆ ಮಾಡಬೇಕು. ಇದೇ ಸ್ಥೂಲ ರೂಪ ಅಂತ ಹೇಳ್ತಾ ಇದ್ದಾರೆ. ಪಾತಾಳ ಮೇತಸ್ಯಹಿ ಪಾದಮೂಲಂ ಅಂತ ಹೇಳ್ತಾ ಇದ್ದಾರೆ. ವಕ್ಷಸ್ಥಳ, ಅದೇ ರೀತಿಯಾಗಿ ಎಲ್ಲಿ ಯಾವ್ಯಾವ ಲೋಕಗಳಿದೆ ಎಲ್ಲ ವಿಶ್ಲೇಷಣೆ ಮಾಡ್ತಾರೆ. ಆ ನಂತರ ಉರುಸ್ಥಳ ಅವನ ತೊಡೆಗಳಿಂದ ಉತ್ಪನ್ನವಾಯಿತು, ಅವನ ನಾಭಿಯಿಂದ, ಅವನ ಉದರದಿಂದ. ವಕ್ಷಸ್ಥಳ ಅವನ ಆ ಒಂದು ಕಂಠದಿಂದ, ಅವನ ಭುಜಗಳಿಂದ, ಅವನ ಮುಖ, ಅವನ ನಾಸಾಪುಟ, ಕಣ್ಣು, ಅವನ ಶಿರಸ್ಸು, ಹಣೆ, ಅದು ಸತ್ಯಲೋಕ. ಹೀಗೆ ಪಾತಾಳದಿಂದ ಹಿಡ್ಕೊಂಡು ಆ ಸತ್ಯಲೋಕದವರೆಗೂ ಇರುವಂತಹ ಬ್ರಹ್ಮಾಂಡ. ಶಿರ ಸತ್ಯ, ಹಣೆ ತಪೋ, ಈ ಪ್ರಕಾರವಾಗಿ ಮುಖ ಜನುಲೋಕ, ಕಂಠ ಮೊಹರ್ಲೋಕ, ವಕ್ಷಸ್ಥಳ ಜ್ಯೋತಿಸ್ಸಮೂಹ, ನಾಭಿಪ್ರದೇಶ ಆಕಾಶ, ಕಟಿ ಹಿಂಭಾಗವೇ ಮಹೀತಲ, ತೊಡೆಯ ಮುಂಭಾಗ ಅತಳ, ತೊಡೆಯ ಕೆಳಭಾಗ ವಿತಳ, ಮೊಣಕಾಳು ಸುತಳ, ಮೀನಗಂಡ ತಲಾತಲ, ಪಾದಗಂಡು ಮಹಾತಲ, ಹೀಗೆಲ್ಲ ಅರ್ಥ ಇದೆ. ಹೀಗೆ ಈ ಪ್ರಕಾರವಾಗಿ ಇಂತಹ ವಿರಾಟ್ ರೂಪವನ್ನು ಶುಕಾಚಾರ್ಯರು ರಾಜನಿಗೆ ಉಪದೇಶ ಮಾಡ್ತಾರೆ. ಇದು ಅನಿರುದ್ಧ ರೂಪಿ ಪರಮಾತ್ಮನ ಶರೀರ. ಇಂತಹ ವಿರಾಟ್ ರೂಪವನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸು. ಮೊದಲು ಒಂದೊಂದನ್ನೇ ನೀವು ಎಲ್ಲಿ ತನಕ ಸಮಗ್ರವಾದಂತಹ ಚಿಂತನೆ ಮಾಡಲಿಕ್ಕೆ ಅಶಕ್ತ ಇದ್ದವರು ಒಂದೊಂದೇ ಅಂಗವನ್ನು ಧ್ಯಾನ ಮಾಡ್ತಾ ಹೋಗ್ಬೇಕಂತೆ. ಯಾವನ್ನ ಚವತೆಯ ಮನಃ ಅಂತ ಒಂದೊಂದು ಬುದ್ಧಿಸ್ತವನ್ನಾಗಿ ಮಾಡಿಕೊಂಡು ಪಾದಾರಭ್ಯ ಶಿರಪರ್ಯಂತರವಾಗಿ ಒಂದೊಂದೇ ಅಂಗಗಳನ್ನು ಸ್ಮರಣೆ ಮಾಡುತ್ತಾ 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 ಅದನ್ನು ಸಿದ್ಧಿ ಮಾಡಿಕೊಳ್ಬೇಕಂತೆ. ಸಿದ್ಧಪಡಿಸಿಕೊಂಡು ಆ ನಂತರ ಸಮಗ್ರ, ಆಮೇಲೆ ಸ್ಥೂಲ ರೂಪ ನಮಗೆ ಅದು ವಿಶೇಷ ಅಂತಹ ಬುದ್ಧಿಸ್ತ ಆಯಿತು ಅಂದರೆ ಆಮೇಲೆ ಸೂಕ್ಷ್ಮ ರೂಪ ಇದೆ. ಅದು 3ನೇ ಸ್ಕಂದ ಹೇಳ್ತಾರೆ. ಸೂಕ್ಷ್ಮ ರೂಪ ಧ್ಯಾನ ಮುಂದೆ ಬರ್ತದೆ. ಇದೇ ವಿರಾಟ್ ರೂಪ. ಇದು ಅನಿರುದ್ಧ ದೇಹ. ಈ ರೂಪವನ್ನು ನಾವು ದರ್ಶನ ಮಾಡಿಕೊಂಡ್ರೆ ಆಗ ಸೂಕ್ಷ್ಮ ರೂಪ ದರ್ಶನ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೂಪದಿಂದಲೇ ನಮಗೆ ಮತ್ತೆ ಪುನರ್ಜನ್ಮ ಇಲ್ಲ, ಹುಟ್ಟು ಬರೋದಿಲ್ಲ ನಾವು ಮತ್ತೆ. ಇದನ್ನು ಇಂತಹ ಸ್ಥೂಲರೂಪ ಚಿಂತನೆಯಿಂದ ಮನಸ್ಸು ಪೂರ್ಣ ಪಕ್ವವಾಗತ್ತೆ. ಅನಂತರ ಸೂಕ್ಷ್ಮರೂಪ ಚಿಂತನವನ್ನು ಮಾಡಬೇಕು. ಅದಕ್ಕಾಗಿ ಆ ಸೂಕ್ಷ್ಮರೂಪ ಚಿಂತನೆ ಮಾಡಬೇಕಾದರೂ ಜನ್ಮ ಜನ್ಮಾಂತರದ ಸಿದ್ಧತೆ ಬೇಕಂತೆ. ಅಷ್ಟು ಇದ್ದರೇನೆ ಅವರಿಗೆ ಪ್ರಾಪ್ತವಾಗುತ್ತೆ. ಇಂತಹ ಭಗವಂತನ ಸಚ್ಚಿಂತನವನ್ನು ನಿರಂತರವಾಗಿ ಮಾಡುತ್ತಾ ಪಾದಾಂಗೊಟ್ಟನ್ನು ಆರಂಭಿಸಿ ಒಂದೊಂದು ಪರಮಾತ್ಮನ ಅವಯವಗಳನ್ನು ಧ್ಯಾನ ಮಾಡಬೇಕು. ಮನಸ್ಸನ್ನು ವಿಶೇಷವಾಗಿ ಮನಃಪೂರ್ವಕ ಧ್ಯಾನ ಮಾಡುತ್ತಾ ಹೀಗೆ ಮುಖ ಪದ್ಮ ಪರ್ಯಂತರವಾಗಿ ಧ್ಯಾನ ಮಾಡಿ ಕೊನೆಗೆ ಆದ್ಯಂತವಾದ ದಿವ್ಯ ರೂಪವನ್ನು ಬಿಂಬರೂಪಿಯಾದ ಪರಮಾತ್ಮ ನಮ್ಮೊಳಗಿದ್ದಾನೆ ಅಂತ ಬಿಂಬ ಸಾಕ್ಷಾತ್ಕಾರ ಮಾಡಿಕೊಂಡಾಗಲೇ ಮೋಕ್ಷವಾಗತ್ತೆ. ಅದು ವಿಶೇಷವಾಗಿ ಬುದ್ಧಿಸ್ಥ ಮಾಡಿಕೊಡಬೇಕು. ಪ್ರಾರಬ್ಧ ಕರ್ಮ ತೀರದ ನಂತರ ದೇಹವನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದೇಹ ತ್ಯಾಗ ಮಾಡುವಂಥ ಕ್ರಮವೂ ಕೂಡ ವಿಶ್ಲೇಷಣೆ ಹೇಳ್ತಾ ಇದ್ದಾರೆ. ಜೀವಾತ್ಮ ಹೋಗತಕ್ಕಂತಹ ಮಾರ್ಗ ಒಂದು ಅರ್ಚನಾದ ಮಾರ್ಗ, ಇನ್ನೊಂದು ಧೂಮ ಮಾರ್ಗ ಅಂತೆಂಬುದಾಗಿದೆ. ಈ ರೀತಿಯಾಗಿ ಇಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ರೀತಿಯಾಗಿ ಪರಮಾತ್ಮನನ್ನು ಸರ್ವಾತ್ಮನ ರಾಜನ್ ಹರಿಹಿ ಸರ್ವತ್ರ ಸರ್ವದ ಹೋತವ್ಯ ಕೀರ್ತವ್ಯಶ್ಚ ಸ್ಮರ್ತವ್ಯೋ ಭಗವಾನ್ ಋಣಾಮ್ ಅಂತ ಈ ರೀತಿಯಾಗಿ ಸ್ಥೂಲ ರೂಪ ಧ್ಯಾನದ ವಿಶೇಷವಾದಂತಹ ಒಂದು ಚಿಂತನವನ್ನು
ನಿರಂತರವಾಗಿ ಮಾಡಬೇಕು. ದೇವರ ಆ ಒಂದು ಮಹತ್ತರವಾದಂತಹ ಮಹಿಮೆ ತಿಳ್ಕೊಂಡಂತಹ ಆ ಈ ಶೌನಕಾದ ಋಷಿಗಳು ಅಂತ ಅವರೆಲ್ಲ ಮೈ ಮರೆತು ಆ ಸೂತ ಪುರಾಣಿಕರು ಹೇಳ್ತಾ ಇದ್ದರೆ ಅವರೆಲ್ಲ ಹೇಳಿದ್ರು, ಏನಪ್ಪ ಎಷ್ಟು ಜನ್ಮ ಸಾರ್ಥಕ ಮಾಡಬೇಕಾದ್ರೆ ಎಷ್ಟು ನಮಗೆ ಸಾರ್ಥಕತೆ ಮಾಡಿಕೊಳ್ಳಿಕ್ಕೆ ಎಷ್ಟು ಉಪಾಯ ನಮ್ಮ ಶಾಸ್ತ್ರಗಳು ಸಾರ್ತಾ ಇದೆ, ಅದೆಲ್ಲ ಮಾಡಿದರೆ ಉಂಟು, ಬಿಟ್ಟರೆ ಹೋಯ್ತು ಅಷ್ಟೇ, ಬೇಕಾದಷ್ಟಿದೆ. ಅದು ಹೇಳ್ತಾ ಈ ಪ್ರಕಾರವಾಗಿ ಭಗವಂತನ ಕಥಾಶ್ರವಣದಿಂದ ಕಳೆದಂಥ ಆಯುಷ್ಯ ಸರ್ವಥಾ ವ್ಯರ್ಥವಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ಕಾಲಕ್ಷೇಪ ಅಂತ, ಅದು ಸತ್ಕಾಲಕ್ಷೇಪ ಆಯಿತು, ಸಾಧನ ಆಯಿತು. ಅಷ್ಟು ಕಾಲ ನಾವು ಸಮಯ ವ್ಯರ್ಥವಾಗಿ ಅಲ್ಲದು ಸಾರ್ಥಕ ಅಂತ ಆಗ ನಾವು ಸಾರ್ಥಕ ಅಂತ ಆಗ್ತದದು. ಅದರ ಬಿಟ್ಟು ಬೇರೆ ಮಾಡಿದರೆ ವ್ಯರ್ಥ. ಅದಕ್ಕಾಗಿ ತದಲಂಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪತೆ. ಲೋಕದ ಚಿಂತೆ ಸಾಕು ಮಾಡು, ನಿನಗೇನು ಬಂತಪ್ಪ ಅದೇನು ಪ್ರಯೋಜನ ಇಲ್ಲ, ಮತ್ತಷ್ಟು ದುಃಖವೇ ಕೊಡ್ತದೆ. ಸಂಸಾರದ ಕಥೆ ಬರೀ ವ್ಯಥೆ, ಹೌದಲ್ಲ, ಬರೇ ದುಃಖವನ್ನೇ ಕೊಡ್ತದೆ. ಅಂದ ಬಳಿಕ ಅದನ್ನು ತೊಗೊಂಡು ಏನು ಮಾಡೋದು ನಾವು? ಅದಕ್ಕಾಗಿ ಯಾವುದು ನಮ್ಮ ಮನಸ್ಸಿಗೆ ಮನಸ್ಸಂತೋಷಕಾರಕಂ, ಮನಸ್ಸಿಗೆ ಆನಂದವನ್ನುಂಟು ಮಾಡ್ತದೋ ಅದನ್ನು ನಾವು ಆದಷ್ಟು ತುಂಬಿಕೊಳ್ಬೇಕು. ದೇಹದಲ್ಲಿ ಬುದ್ಧಿಯಲ್ಲಿ ತುಂಬಿಕೊಳ್ಬೇಕಪ್ಪ. ಈ ದುಃಖ ಅದಕ್ಕಾಗಿ ಅದು ಏನು ವಿಚಿತ್ರ, ನಿನ್ನ ವಾರ್ತೆಯು ಕಿವಿಯು ಕೇಳದು, ಅನ್ಯ ವಾರ್ತೆಗೆ ಹೊತ್ತು ಸಾಲದು. ಯಾವುದು ರುಚಿಸುವುದಲ್ರಿ? ಎಲ್ಲರೂ ಎಲ್ಲ ರುಚಿ ನಮಗೆ ಬೇರೆ ಬೇರೆ ವಾರ್ತೆಗಳೇ ರುಚಿಸ್ತೇವೆ ಕಿವಿಗೆ. ಇದೇನು ಈ ರುಚಿ? ರುಚಿ ಬಲ್ಲವನೇ ಬಲ್ಲ ಅಂತ ಹೇಳ್ತಾ ಇದ್ದಾರೆ, ಕೋಣ ಬಲ್ಲವೇ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯವಿಲ್ಲ. ಹೀಗಾಗಿ ಆ ರುಚಿ ಬಲ್ಲವರೇ ಬಲ್ಲರು, ಹೀಗೆ ಅದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕಾಲವನ್ನೇ ವ್ಯರ್ಥವಾಗಿ ಕಳೆಯಬಾರದು. ಯಾಕಂದರೆ ನರಜನ್ಮ ಅದು ವಿಶೇಷವಾದಂತಹ ಸುಕೃತ ಲಭ್ಯವಾದದ್ದಾಗಿದೆ. ಅದಕ್ಕಾಗಿ ಮನುಷ್ಯ ಜನ್ಮ ಶ್ರೇಷ್ಠ, ಪರಮಶ್ರೇಷ್ಠ ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ಅದನ್ನು ಶ್ರೇಷ್ಠ ಅಂತ ಬದುಕಬೇಕು. ವ್ಯರ್ಥವಾಗಿ ಅದನ್ನು ವಿಶೇಷವಾಗಿ ಅದನ್ನು ಕಳ್ಕೊಳ್ಬಾರದು. ಅದಕ್ಕಾಗಿ ಆಯುಷ್ಯ ಎಲ್ಲಿ ತನಕ ಇದೆಯೋ ಅಲ್ಲಿವರೆಗೂ ನಾವು ಅದನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಳಿ ಕೇಳಿ ಹೋಗುವುದಿಲ್ಲ. ಯಾಕಂದರೆ ಬರಿದೇ ಹೋಯಿತು ಹೊತ್ತು ಅಂತೆಂಬುದಾಗಿ ಸೂರ್ಯೋದಯ ಆಯಿತು, ಸೂರ್ಯಾಸ್ತ ಆಯಿತು, ಮುಳುಗದ ಅಂದರೆ ಎಷ್ಟು ಹೋಯ್ತಪ್ಪ ಇವತ್ತು ಆಯುಷ್ಯ ಎಷ್ಟು ಹರಣ ಮಾಡಿದ ಅಂತ ಅರ್ಥ. ಅದು ಹಿನ್ನೆಲೆ ಅಷ್ಟಿದೆ. ಓದಿಸಿದ ಸಂತೋಷ ಪಡ್ತೇವೆ. ಆ ಸೂರ್ಯಾಸ್ತ ನೋಡ್ಲಿಕ್ಕೆ ಅಲ್ಲಿ ಹೋಗ್ತಾರಪ್ಪ, ಕನ್ಯಾಕುಮಾರಿ ಹೋಗ್ತಾರೆ, ನೋಡ್ಬೇಕು ಪ್ರಕೃತಿ ಸೌಂದರ್ಯ. ಎಷ್ಟು ಆಯುಷ್ಯ ಹೋಯ್ತು, ಏನು ಮಾಡಿದೆ ಅದು ಇಲ್ಲ, ಹಣೆ ಬರ. ಅಲ್ಲಿ ಹೋಗೋದು, ಇಲ್ಲೇ ಕಾಣ್ತದೆ, ಅಲ್ಲೇ ಹೋಗ್ತೇವೆ, ಇಲ್ಲೇ ಬೆಟ್ಟ, ಇಲ್ಲ ಚಾಮುಂಡಿ ಬೆಟ್ಟ. ನಿಮ್ಮ ಆಯುಷ್ಯ ನೋಡ್ಕೊಡ್ರಿ, ನಿಮ್ಮ ದಿನ ನೋಡ್ಕೊಡ್ರಿ. ಎಷ್ಟು ಸಾಧನ ಮಾಡಿದ್ರಪ್ಪ, ರಾತ್ರಿ ಮಲಗುವ ಚಿಂತನೆ ಮಾಡ್ಬೇಕಂತಿದೆ. ಲೇ ಚಿಂತನೆ ಬೆಳಿಗ್ಗಿಂದ ಸಾಯಂಕಾಲವರೆಗೆ ಮೆಲುಕು ಹಾಕ್ಬೇಕು. ಏನು ಮಾಡಿದೆ ನಾನು ಇವತ್ತು? ದೇವರ ಚಿಂತನ ಸಾಧನ ಸ್ಮರಣೆ ಎಷ್ಟೊತ್ತು ಮಾಡಿದೆ, ಎಷ್ಟು ಕಾಲ ಮಾಡಿದೆ. ಆತ್ಮಾವಲೋಕನ ನಮ್ಮನ್ನು ನಾನೇ ಮಾಡ್ಕೊ. ಇನ್ನೊಂದು ನೀನು ಎಷ್ಟು ಮಾಡಿದೆ ಅಂತಲ್ಲ, ನಾನು ಎಷ್ಟು ಮಾಡಿದೆ ಅವ್ರದವ್ರಿಗೆ ನಮಗಪ್ಪ. ನಾನು ಎಷ್ಟು ಮಾಡಿ ನಾವು ನಿತ್ಯ ಮಾಡ್ಕೊಂಡು ಮಲಗಬೇಕಂತೆ. ಮತ್ತು ಸಂಕಲ್ಪ ಮಾಡಬೇಕು, ಏನು ಮಾಡಬೇಕಪ್ಪ ದೇವರೇ, ಏನು ಮಾಡಿದ್ದೀನಿ, ಏನು ಮಾಡಿದ್ದು ಮತ್ತು ಮಾಡದೇ ಇದ್ದದ್ದು, ಮಾಡಬಾರ್ದಲ್ಲ ಮಾಡಿದ್ದೇನೆ, ಎರಡೂ ನಿನಗೇ ಅರ್ಪಿಸ್ತಾ ಇದ್ದೇನೆ. ಇನ್ನೊಮ್ಮ ಅದು ಮಾಡಿಸ್ಬೇಡ ಅಂತ. ಯಾಕಂದ್ರೆ ಪುಣ್ಯವೂ ಸಮರ್ಪಣೆ ಮಾಡಬೇಕು, ಪಾಪವೂ ಸಮರ್ಪಣೆ. ಪಾಪ ಆಗ್ತು ದೇವರು, ಪಾಪ ಮಾಡಿಸಬೇಡ ಅಂತ ಅರಿಕೆ ಮಾಡಿಕೊಡೋದೇ ಸಮರ್ಪಣ ಭಾವ ಅಂತ ಅರ್ಥ. ಈಗೆಲ್ಲ ಸಮರ್ಪಣೆ ಭಾವ ಇದೆ. ಎಲ್ಲ ದೇವರು ಮಾಡಿಸ್ಬಿಡ್ತಾನೆ, ಎಲ್ಲ ರಂಗನ ಪ್ರೇರಣೆ. ಎಲ್ಲ ಒಳ್ಳೆಯದು ಅವನೇ ಮಾಡಿಸಿ, ಕೆಟ್ಟದ್ದು ಅವನೇ ಮಾಡಿಸ್ತಾನೆ. ಅವ್ನು ಕೇಳಿಸಿ ಕೇಳ್ತೇವೆ, ಅವ್ನು ಕೇಳಿಸಿಲ್ಲ, ಅವ್ನು ಮಾಡಿಸಿಲ್ಲ, ಮಾಡಿಲ್ಲ. ಅದಕ್ಕಾಗಿ ಎಲ್ಲ ದೇವ್ರ ಮೇಲೆ ಹಾಕಿ ಅದು ತಪ್ಪೆ. ಪ್ರಯತ್ನಮೇಕ ಮಗ್ರತೋ ವಿಧಾಯ ದೈವ ಅನ್ಕೂ ಇಲ್ಲ. ಹಿಂಸಿನ ದೇವರು ಹೇಳ್ತಾರೆ, ಪ್ರಯತ್ನಮೇಕ ಮಗ್ರತಃ. ಮೊದಲು ಪ್ರಯತ್ನ, ಆಮೇಲೆ ದೈವ. ದೇವರು ಮಾಡ್ಸಂಗೆ ಮಾಡಲಿ ಕೈ ಕಟ್ಬೋದು, ತಾನೇ ಬಿಡ್ತದ ನಮಗೆ ಬಾಯಲ್ಲಿ ಬೀಳ್ತದ? ಇಲ್ಲ, ಪ್ರಯತ್ನ ಮಾಡಲೇಬೇಕಲ್ಲಪ್ಪ. ಪ್ರಯತ್ನ ಮರಳಿ ಯತ್ನ ಮಾಡು ನಿರಂತರವಾಗಿ. ಯತೇತ. ಅದಕ್ಕಾಗಿ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತ ಸಿದ್ಧಯೇ ಯತತಾಂ ವಿಶುದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಇಂಥ ವಾಕ್ಯ ಇದೆ ಗೀತಾ. ಹೀಗೆ ಮನುಷ್ಯ ಇದೆಲ್ಲ ತನ್ನ ವಿಶಿಷ್ಟವಾಗಿರ್ತಕ್ಕಂತಹ ಸಾಧನ. ಈಗ ಆ ಕಂಬಾರನ್ನ ಇಳಿಬಿಡ್ತು ನೋಡ್ರಿ, ಆ ತಿದಿ ಅದು ಕೂಡ ಉಸಿರಾಡ್ತದೆ, ಮರಗಳಿಗೂ ಉಸಿರಾಡ್ತದೆ, ಅವರ ಬದುಕುವುದಿಲ್ಲವೇ? ಎಲ್ಲದಕ್ಕೂ ಇದೆ. ಆಹಾರ, ನಿದ್ರಾ, ಭಯ, ಮೈಥುನ
ಪ್ರಾಣಿಗಳಿಗೂ ಇದೆ, ಮನುಷ್ಯರಿಗೂ ಇದೆ. ಏನು ವ್ಯತ್ಯಾಸ? ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ. ಇವನಿಗೆ ಬುದ್ಧಿ ಇದೆ, ತಿಳುವಳಿಕೆ ಇದೆ, ಅವಕ್ಕಲ್ಲ ತಿಳುವಳಿಕೆ ಇಲ್ಲ ಪಾಪ. ಇವನಿಗೆ ಬುದ್ಧಿ ಇದೆ, ತಿಳುವಳಿಕೆ ಇದೆ, ಅದನ್ನು ಯೋಗ್ಯತೆ ಇದೆ, ಛಲ ಇದೆ, ದೇವರ ದೊಡ್ಡ ಒಳಗೆ ಎಲ್ಲ ಸುಪ್ತವಾಗಿದೆ. ಅದು ಅಷ್ಟೇ, ಒಳಗೆ ಎಲ್ಲ ಇದೆ. ಅದು ತೆಗಿಬೇಕಷ್ಟೇ, ಹೇಳಬೇಕು, ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತು ಇರು ಕಂಡ್ಯವನವೇ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಕ್ಷುರಶ್ರಧಾರ ನಿಶಿತಾ ದುರತ್ಯಯ. ನಾಟಕ ಹೇಳುತ್ತೆ ಎಚ್ಚರಿಕೆ. ಉತ್ತಿಷ್ಠತ, ಏಳಿರಿ, ಎದ್ದೇಳಿರಿ. ಜಾಗ್ರತ ಅಂದರೆ ರಾಯರು ಬರೀತಾರೆ ಆಲಸ್ಯಂ ಮುಂಚತ. ಉತ್ತಿಷ್ಠತೆ ಜಾಗ್ರತ, ಹೇಳಿರಿ, ಎದ್ದೇಳ್ರಿ ಅಂತ. ಅವ್ರು ಹೇಳಿದ್ದು ಇವ್ರು ಹೇಳಿದಾರೆ ಅಷ್ಟೇ, ಇವರೇ ಹೇಳಿಲ್ಲ. ವೇದದಲ್ಲಿ ಹೇಳಿದ್ದು ಇವ್ರು ಹೇಳಿದ್ದಾರೆ. ಒಳ್ಳೆಯದನ್ನು ನೋಡು ಅಂತ ವೇದ ಹೇಳಿದ್ದು ಇವ್ರು ಹೇಳಿದ್ರೆ ಅಷ್ಟೇ. ಇವರಿಂದ ಪ್ರತ್ಯೇಕ ಹೊಸದಾಗಿ ಹೇಳಿಲ್ಲ ಇವರು. ವೇದ ಹೇಳಿದ್ದು ಹೇಳಿದ್ದಾರೆ ಅಷ್ಟೇ. ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ನುಡಿಬೇಡ, ಕಣ್ಣು ಮುಚ್ಚು, ಕಿವಿ ಮುಚ್ಚು. ಅದ ಚಿತ್ರ ನೋಡ್ತೇವಲ್ಲ, ಯಾವ ತಾತ ಮುತ್ತಾತ ಹೇಳಿದ್ದಲ್ಲ, ವೇದ ಅದು. ಭದ್ರಂ ಕರ್ಣೇ ವಿಶ್ವಣಿಯಾವ ದೇವಾ ಭದ್ರಂ ಪಶ್ಯೇ ಮಾಕ್ಷಿರ್ಯತ್ರಾಹ. ಒಳ್ಳೆದನ್ನು ನೋಡು, ಒಳ್ಳೆದನ್ನು ಕೇಳು, ವೇದ ಸಂದೇಶ ಅದು. ವೇದ ಹೇಳಿದವರು ಹೇಳಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕಾಗಿ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕಾದ್ದರಿಂದ ಅದಕ್ಕಾಗಿ ಪರಮಾತ್ಮನ ಸಕಲ ಎಲ್ಲ ಜೀವರಾಶಿಗಳಿದೆ. ಆದ್ದರಿಂದ ನೀನು ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರೆ. ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಇರುವರೆ ಕೂಡಿ. ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ಬಲು ದೊಡ್ಡದು. ಕಣ್ಣು, ಕೈ, ಕಾಲು, ಕಿವಿ ಎಷ್ಟು ಅಮೂಲ್ಯ ಇದೆ. ಏನು ಬೆಲೆ ಕಟ್ಟಕ್ಕಾಗತ್ತೆ ಹೇಳ್ರಿ? ಎಷ್ಟು ಬೆಲೆ ಇದೆ. ಇಂತಹ ಸಾಧನೆ ಶರೀರವಿದು, ನೀ ಧೈರ್ಯ ಕೊಟ್ಟದ್ದು ಸಾಧಾರಣವಲ್ಲ. ಇಂತಹ ಎಲ್ಲ ಇದೆ, ನಾಲಿಗೆ ಇದೆ, ಆದರೆ ಪರಮಾತ್ಮನ ಸ್ಮರಣೆ ಬರ್ತಾ ಇಲ್ಲ ಅಂತ ನಾಲಿಗೆ ಕಪ್ಪೆಯ ನಾಲಿಗೆ ಅಂತ ಹೇಳ್ತಾರೆ. ಇದೆಲ್ಲ ಆ ಶೌನಕ ಋಷಿಗಳು ಹೇಳ್ತಾರೆ. ಅಂತಹ ಕಿವಿಗಳು ಕೇಳದ ಕಿವಿಗಳು ಪರ್ವತದ ವಿಶೇಷವಾದಂತಹ ಆ ಗುಹೆಗಳು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕಣ್ಣುಗಳು ನವಿಲುಗರಿಗೆ ಕಣ್ಣುಗಳು ಅಂತ ಹೇಳ್ತಾರೆ. ಶಾವೂಕರವು ದೇವರ ಅರ್ಚನೆ ಪೂಜೆ ಮಾಡದೆ ಹೋದರೆ ಹೆಣದ ಕೈಗಳು ಅಂತ. ತೀರ್ಥಕ್ಷೇತ್ರ ಯಾತ್ರೆ ಮಾಡಿದಂತಹ ಪಾದಗಳು ಅದು ಧ್ರುವ ಜನ್ಮ ಭಾಜವು. ಗಿಡಗಳು ನಿಂತಲ್ಲಿ ನಿಂತಿರ್ತಾವೆ, ಅವು ಓಡಾಡಕ್ಕೆ ಮಾಡಿದ್ರೆ ಗೊತ್ತಿ ಟ್ರಾಫಿಕ್ ಮೊದಲೇ ಟ್ರಾಫಿಕ್, ಅವು ಓಡಾಡ್ತಾ ಇದ್ರೆ ಗತಿ ಏನು? ಹೀಗಾಗಿ ಅವೆಲ್ಲ ನಿಂತಲ್ಲೇ ಇರ್ತವೆ. ಅದಕ್ಕಾಗಿ ಚಲಿಸಿ ತೀರ್ಥ ಯಾತ್ರೆ ಮಾಡದೆ ಚರಣವ್ಯಾತಕೆ. ಹೀಗೆ ಪರಮಾತ್ಮನ ಚಿಂತನ ಮಾಡದೆ ಇರುವಂತಹ ಆ ಒಂದು ಮನಸ್ಸು, ಪರಮಾತ್ಮನಿಗೆ ನಮಿಸದ ಆ ತಲೆ ಸಪ್ತ ಕುರಿಯ ತೊಗಲು. ಭಾರ ಕಿರೀಟಂ, ಪರಮಾತ್ಮನಿಗೂ ಪರಮಾತ್ಮನ ಭಕ್ತರಿಗೂ ನಮಸ್ಕಾರ ಮಾಡಿದಂತಹ ಆ ತಲೆ ಎಂತಹ ಅನರ್ಘ್ಯ ರತ್ನ ಖಚಿತವಾದ ಕೋಟಿ ಕೋಟಿ ಅಮೂಲ್ಯವಾದಂತಹ ರತ್ನಾಭರಿತ ಕಿರೀಟ ಹಾಕೊಂಡ್ರೂ ಕೂಡ ಪರಮಾತ್ಮ ನಮಸ್ಕಾರ ಮಾಡಿದಂತಹ ಆ ತಲೆ ಅದು ಈ ದೇಹಕ್ಕೆ ಭಾರ ಅಂತ ಹೇಳ್ತಾರೆ. ಭಾರ ಪರಂ, ಎಂತಹ ಕಿರೀಟ ಹಾಕೊಂಡ್ರೂ ಕೂಡ ಇದು ದೇಹಕ್ಕೆ ಭಾರ ಅಷ್ಟೇ. ಈ ರೀತಿಯಾಗಿ ಇದನ್ನ ಇದೇ ಒಂದು ಸಾರವನ್ನ ದಾಸರ ಪದ್ಯದಲ್ಲಿ ಇದೇ ಅಧ್ಯಾಯದ ಸಾರವನ್ನೇ ಅಳವಡಿಸಿರ್ತಾರೆ. ಮನ್ಮಥ ಜನಕನ ಮರೆತ ಮನೋಜರೋ ಮರ 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 ಮರಾಮರ. ಚಿನ್ಮಯ ರೂಪವ ಚಿಂತಿಸದವನು ಛೀ 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 ಮನುಜ. ಮನ್ಮಥ ಜನಕನ ಮರುತ ಮರೆತ ಮನುಜನೋ ಮನುಜರೋ ಮರ 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 ಮರಾಮರ. ಸುರರಿಂದು ವಂದ್ಯನ ಸುತ್ತದ ಕಾಲು ಸುಳೆ ಮನೆಯ ಮಂಚದ ಕಾಲು. ನರಹರಿ ರೂಪವ ನೋಡದ ಕಣ್ಣು ನವಿಲುಗರಿಯ ಕಣ್ಣು ಮನುಜ. ಹರಿ ನೈವೇದ್ಯವ ಉಣ್ಣದ ಬಾಯಿ ಹರಿದಾಡುವ ಹಾವಿನ ಹೋರು. ನಾರಾಯಣನ ಕಥೆ ಕೇಳದ ಕಿವಿಗಳು ಸೋರುವ ಮಾಳಿಗೆ ನಾಳಗಳು. ಉರಗ ಅಂತಹ ಪತಿಯ ಅಂತಹ ಆ ಪರಮಾತ್ಮನಿಗೆ ನಮಿಸದ ಶಿರವು ಸಪ್ತ ಕುರಿಯ ತೊಗಲೋ ಮನುಜ.
ಅಂತರಂಗದಲ್ಲಿ ಹರಿಯ ಕಾಣದವ ಹೊಟ್ಟು ಕುರುಡನೋ ಅಂತ ಅದನ್ನು ವ್ಯಾಸರಾಜ ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ಎಲ್ಲದಕ್ಕೂ ರೋಗ ಪಡ್ಕೊಂಡಿದೆ. ಕಣ್ಣಿಗೂ ರೋಗ, ಕಿವಿಗೂ ರೋಗ, ಬಾಯಿಗೂ ರೋಗ, ನಾಲಿಗೆಗೂ ರೋಗ, ಕೈ ಕಾಲು ಎಲ್ಲ ರೋಗ ಗ್ರಸ್ತವಾಗಿ ಬಿಟ್ಟಿದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಹರಿಮೂರ್ತಿಗಳು ಕಂಗಳಿಗೆ ಕಾಣಿಸವು, ಎಲ್ಲ ಕಾಣುತ್ತೆ, ದೇವರ ಮೂರ್ತಿ ಒಂದು ಬಿಟ್ಟು ಅದು ಕಣ್ಣಿಗೆ ರೋಗ. ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು, ಹರಿ ಕೀರ್ತನೆಯು ಕೇಳಿಸದು ಎನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಯಾತ್ರೆಗಳಿಗೆನ್ನ ಕಾಲೇಳವಯ್ಯ, ಅವರೋಗವು ಎನಗೆ ದೇವಧನ್ವಂತರಿ, ಸಾವಧಾನದಿಯನ್ನ ಕೈ ಪಿಡಿದು ನೋಡೆಯ. ಹರಿ ಅಲ್ಲಿ ಹರಿಪಾದ ಸೇವೆಗನ್ನ ಹಸ್ತಗಳು ಚಲಿಸವು, ಗುರು ಹಿರಿಯರಂಗ್ರಿಗೆ ಶಿರಬಾಗದೋ ಹೇಳ್ತಾರೆ. ಹೀಗೆ ಕಾಲಿಗೆ ಒಂದು ರೋಗ ಅಂಟ್ಕೊಂಡ್ಬಿಟ್ಟಿದೆ. ಕಾಲು ಹೇಳುವುದೆಲ್ಲ ಹರಿಯಾತ್ರೆಗೆ ಎಲ್ಲದಕ್ಕೂ ಎಲ್ಲ ಕಡೆ ಹೋಗ್ತದೆ, ಹೋಗ್ಬಾರ ಕಡೆ ಹೋಗ್ತದೆ ಪಾದಗಳು. ಅದು ಯಾತ್ರೆ ಅಂದ್ಕೊಳ್ಳೆ ಏನಪ್ಪ ಒಟ್ಟೆ ಅಂತ ಜನ ಯಾರು ಹೋಗ್ತಾರೆ ಕುಂಭ? ಇಲ್ಲೇ ಕುಂಭ ಇಲ್ಲೇ ಎಲ್ಲ ಯಾರು ಹೋಗ್ತಾರೆ? ಹೋದ್ರು ಪುಣ್ಯಾತ್ ಬರ್ಬಿಡು. ಅದು ಹೀಗೆ ಹರಿಯಾತ್ರೆಗಳಿಗೆ ಕಾಲು ಹೇಳ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಪ್ರಸಾದ ಸವಿ ನಾಲಿಗೆಗೆ ರುಚಿ ಇಲ್ಲ, ಕಣ್ಣು ನೋಡ್ತಾ ಇಲ್ಲ, ದೇವರ ಎಲ್ಲ ನೋಡ್ತದೆ. ದೇವರ ಮಂಗಲ ಒಳ್ಳೆಯದನ್ನು ಕಣ್ಣು ನೋಡುವುದಿಲ್ಲ, ಒಳ್ಳೆಯದನ್ನು ಕೇಳುವುದಿಲ್ಲ ಕಿವಿ. ನಾಲಿಗೆ ಇದೆ, ಹೇ ಜಿಹ್ವೆ ಅಲ್ಲಿ ರಸಸಾರಜ್ಞೆ ಸರ್ವದಾ ಮಧುರ ಪ್ರಿಯೆ. ನಾಲಿಗೆ ಇದು, ನೀನು ಒಳ್ಳೆ ಬಣ್ಣ ಬಣ್ಣದ ಮಾತಾಡ್ತೀಯ, ಆದರೆ ಆ ನಾಲಿಗೆ ಕೊಟ್ಟಿದ್ದಕ್ಕೆ ಒಂದೇ ಆದರೂ ರಾಮ ಕೃಷ್ಣ ಗೋವಿಂದ ಬರುತ್ತಾ ನಾಲಿಗೆಯಿಂದ? ನಾರಾಯಣ ಎನ್ನಬಾರದೆ ನಾಲಿಗೆನೆಲ್ಲ ಮುಳ್ಳು ಮುರಿದಿದೆ ಅಂತ ಕೇಳ್ತಾರೆ ದಾಸ. ಹೀಗೆ ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ. ಕೃಷ್ಣ ಆಚಾರ್ಯ ಎಚ್ಚರಿಕೆ ಕೊಡ್ತಾರೆ, ನಾರಾಯಣ ನಾಮ ಇದೆ, ನಾಲಿಗೆ ನಿನ್ನ ವಶದಲ್ಲೇ ಇದೆ. ಇನ್ನೊಂದು ನಾಲಿಗೆ ಆ ನಾಲಿಗೆ ಕೊಟ್ಟರೆ ಹೇಳ್ತೀರಂತ, ನಾಲಿಗೆ ಇದ್ದೀಯದಲ್ಲ ನಿನಗೆ. ಎಲ್ಲ ಮಾತಾಡ್ತೀಯ, ಮಾಡಬಾರ್ದೆಲ್ಲ ಮಾಡ್ತೀಯ, ನೋಡಬಾರ್ದೆಲ್ಲ ನೋಡ್ತೀಯ, ಮಾತಾಡೋದೆಲ್ಲ ಮಾತಾಡ್ತೀಯ, ಇದ್ಯಾಕೆ ಮಾಡೋಲ್ಲ? ಮಾಡು ನಾಲಿಗೆಗೆ. ಅದಕ್ಕಾಗಿ ನನ್ನ ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ಹೇ ಜಿಹ್ವೆ, ವಾಜರಾಜ ಹೇಳ್ತಾರೆ, ನಾಲಿಗೆ ಸಂಬೋಧನೆ ಮಾಡಿ, ಹೇ ಜಿಹ್ವೆ ನಾಲಿಗೆ ಮಾಧವ ಎನ್ನಬಾರದೆ, ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ಹೇ ಜಿಹ್ವೆ ನಾರಾಯಣ ಮಾಧವ ಎನ್ನಬಾರದೆ. ನಾರಾಯಣ ಮಾಧವ ಅಂತಹ ಜಲಜನಾಭರ ನಾಮ ಪ್ರಹ್ಲಾದನನ್ನು ಕಾಪಾಡಿತು, ಭಕ್ತ ಧ್ರುವನನ್ನು ಕಾಪಾಡಿತು, ಅಜಾಮಿಳನ್ನ, ದ್ರೌಪದಿಯನ್ನ, ಒಬ್ಬರು ಇಬ್ಬರು ಎಷ್ಟು ಲಿಸ್ಟ್ ಬೇಕು ನಿಮಗೆ? ಎಲ್ಲರನ್ನು ಕಾಪಾಡ್ತಾ ಹೋದಲ್ಲ ನಾಮ ಸಂಕೀರ್ತನ. ಈ ಕೇವಲ ಸಂಕೀರ್ತನ ಮಾತ್ರದಿಂದ ಎಲ್ಲರೂ ಉದ್ಧಾರ ಆಗಿಬಿಟ್ಟು ಅಂತಹ ಆ ನಾಲಿಗೆ ಇರುವಾಗ ನೀನು ಆ ಭಗವಂತನ ಸ್ಮರಣೆಯನ್ನು ಮಾಡಲಿಲ್ಲ. ಅದನ್ನು ಇಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಭಗವಂತನ ಆ ಒಂದು ಮಹಿಮೆ ಕೇಳಲು ಕೂಡ ಯಾರು ಸಂತೋಷ ಆಗುವುದಿಲ್ಲ, ಅವರು ಕಲ್ಲು ಹೃದಯ ಉಳ್ಳವರು ಅಂತ ಅದನ್ನು ಅಂದ್ಬಿಡ್ತಾರೆ. ಆನಂದ ತದಶ್ಮಸಾರಂ ಅಂತ ಆನಂದ ಆಗಬೇಕ್ರಿ, ಕಂಠ ಬಿಗಿದು ಬರಬೇಕು, ಬಿಗಿದ ಕಂಠದಿಂದ ಹಾಗೆ ದೃಗ್ಭಾಷ್ಪಗಳಿಂದ ನಗಮುಖದಿಂದಂತ ಕಣ್ಣಲ್ಲಿ ಫಳ ಫಳ ಫಳನೆ ಇರಬೇಕು, ಆನಂದ ಭಾಷ್ಪ ಸುರಿಬೇಕು, ಆನಂದವಾಗಿರ್ಬೇಕಂತ ಕುಡಿದು ಇದ್ದಲ್ಲಿ ಕುಡಿದು ಕುಪ್ಪಳಿಸಬೇಕು. ಅಷ್ಟು ಭಗವಂತನ ಮಹಿಮೆಯಲ್ಲಿ ಆಸಕ್ತರಾಗಬೇಕು. ಇಷ್ಟು ಸಂತೋಷ ಆಗದೆ ಹೋದರೆ ಅವರು ಕಲ್ಲು ಹೃದಯವುಳ್ಳವರು. ಅದಕ್ಕಾಗಿ ಕವಿ ಹೇಳ್ತಾನೆ, ಅರಸಿಕೇಶು ಕವಿತ್ವ ನಿವೇದನೆ ಶಿರಸಿ ಮಾಲಿಕ ಮಾಲಿಕ ಮಾಲಿಕ. ಅರಿಷಿಕರಲ್ಲಿ ಕವಿತ್ವವನ್ನು ನಿವೇದಿಸಿ ಮಾಡೋಕೆ ಹಣೆ ಬರ ಕೊಡಬೇಡಪ್ಪ ಎಂದೂ ಬರೆಯೋಣ ಹಣೆಯಲ್ಲಿ. ಯಾರು ಋಷಿಕರಾಗಿದ್ದಾರೆ ನೋಡ್ರಿ, ರಸಿಕತೆ ಯಾರಲ್ಲಿ ಇದೆಯೋ ಅವರನ್ನು ಮಾತ್ರ ನನ್ನನ್ನು ಸಮೀಪಿಸು. ಅವರ ಹತ್ತಿರ ವಿಶೇಷವಾಗಿ ಯಾರು ಸಂತೋಷ ಪಡ್ತಾರೋ ಅವರಿಗೆ ನನ್ನನ್ನು ಪರಿಚಯ ಮಾಡಿಸು, ಅವರಿಗೆ ನಿನ್ನ ಕಥೆ ಹೇಳುವಂತೆ ಮಾಡಪ್ಪ. ಕವಿ ಹೇಳ್ತಾನೆ, ಶಿರಸೀಮ ಹಣೆ ಮೇಲೆ ಬಡಿಬೇಡ ಅಂತ, ಶಿರಸಿ ಮಾಲಿಕ 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 ಅಂತಿದೆ.
ಅರಸಿಕೇಶು. ಹೀಗೆ ಅದಕ್ಕ ಮುಹುರೋ ರಸಿಕಾ ಭುವಿ ಭಾವುಕಾ. ರಸಿಕರು ಯಾರು ಭಕ್ತರಾಗಿದ್ದಾರಲ್ಲ, ಅಂತಹ ಯಾರು ರಸಿಕತೆ ಇದೆಯೋ ಅವರಿಗೆ ಮಾತ್ರ ಅದು ಅರ್ಥವಾಗತ್ತೆ. ಇಲ್ಲವಾದರೆ ಮಂದಿ ಹೇಳಲ್ಲ, ನೀರಲ್ಲಿ ಹುಣಸನ್ನು ತೊಳೆದ ಹಾಗೆ ಬೋರ್ಗಲ್ ಮೇಲೆ ನೀರು ಸುರಿದಂತೆ ಅಂತ, ಅಷ್ಟೇ, ಎಲ್ಲ ವೇಸ್ಟ್, ಏನೂ ಉಪಯೋಗ ಇಲ್ಲ. ಹೀಗಾಗಿ ಆನಂದವಾಗಬೇಕು, ಸಂತೋಷವಾಗಬೇಕು. ಹೀಗೆ ಪರಮಾತ್ಮನ ಕಥಾಶ್ರವಣಕ್ಕಾಗಿ ಉಪಯೋಗ ಮಾಡುವಂತಹ ಸಮಯ ಅದು ಪರಮ ಸಾರ್ಥಕ ಅಂಥೇಳಿ ಆ ಅಭಿಮಾನವನ್ನು ಬಿಟ್ಟು ಪರೀಕ್ಷಿತ ಸೃಷ್ಟಿಯ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಕಾರ್ಯಸೃಷ್ಟಿ ಮತ್ತು ಕಾರಣ ಸೃಷ್ಟಿ ಅದೆಲ್ಲ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಭಗವಂತನ ಸ್ಮರಣೆಯನ್ನು ಮಾಡಿ ಪರಮಾತ್ಮ ನಮ್ಮೊಳಗೆ ಇದ್ದು ತಾನಿದ್ದೇನೆ ಅಂತ ತನ್ನ ಒಂದು ಸ್ಮರಣೆ, ತನ್ನ ವಿಶಿಷ್ಟವಾದಂತಹ ಜ್ಞಾನವನ್ನು ಕೊಡುವುದಿಲ್ಲ. ಅಂತರ್ಧ್ರುವಾಯ ಅನುಪಲಬ್ಧ ವರ್ತಮನೆ ಅಂತ ಹೇಳ್ತಾರೆ. ನಿನ್ನ ಅಜ್ಞಾನವನ್ನು ಭಕ್ತರ ಅಜ್ಞಾನವನ್ನು ನಾಶ ಮಾಡಿ ಪರಮಹಂಸ ಜ್ಞಾನ ಮಾಡಿಕೊಡುವಂಥ ನಿನಗೆ ಅನಂತಾನಂತ ನಮಸ್ಕಾರಗಳು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ, ಪರೀಕ್ಷಿತ ನೀನು ಮಾಡಿದಂಥ ಪ್ರಶ್ನೆ ನಾರದರು ಬ್ರಹ್ಮದೇವರಿಗೆ ಮಾಡಿದ್ರು, ಅದನ್ನೇ ನೀನು ಹೇಳ್ತೇನಪ್ಪ ಅಂತ ಹೇಳುತ್ತಾ ಬ್ರಹ್ಮದೇವರನ್ನು ಕುರಿತು ನಾರದ ಪ್ರಶ್ನೆ ಮಾಡಿದ ಹಾಗೆ, ನೀನೇ ತಪಸ್ಸು ಮಾಡ್ತಾ ಇದ್ದೀಯಲ್ಲ, ನೀನೇ ಸೃಷ್ಟಿಕರ್ತ ಅಂತ ನಾವೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಯಾರು ಸೃಷ್ಟಿಕರ್ತ, ಯಾರು ಜಗದ್ವಡೆಯರು, ಜಗನ್ಯಾಮಕರು ಯಾರು, ಲಕ್ಷಣ ಏನು, ಆಧಾರ ಯಾವ ಆಶ್ರಯ, ಮತ್ತು ಇದು ಪ್ರಳಯ ರಚನಾಶೀಲೋಪಸೆ ಪ್ರಳಯವನ್ನು ಯಾರು ಮಾಡ್ತಾರೆ, ಎಷ್ಟು ವಿಧವಾಗಿರ್ತಕ್ಕಂತಹ ಇಡೀ ಬ್ರಹ್ಮಾಂಡ ಅಳತೆ ಎಷ್ಟು ಎಲ್ಲ ಕೇಳ್ತಾರೆ ನಾರದರು. ಆಗ ಬ್ರಹ್ಮದೇವರು ಪರಮಾತ್ಮನ ಧ್ಯಾನ ಮಾಡುತ್ತಾ, ನೋಡಪ್ಪ, ಪರಮಾತ್ಮನ ಅನುಗ್ರಹದಿಂದಲೇ ನಾವು ಎಲ್ಲ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡ್ತಾ ಇದ್ದೇವೆ. ನಾನು ಸರ್ವತಾ ಸೃಷ್ಟಿಕರ್ತನಲ್ಲ, ನನಗೆ ಸೃಷ್ಟಿಗೆ ಜ್ಞಾನವೇ ಇಲ್ಲ. ನಾನು ಮೊದಲು ನನ್ನ ನಾವಿಕವನ್ನು ಸೃಷ್ಟಿ ಮಾಡಿದ ಅದೇ ಬ್ರಹ್ಮ ಸೃಷ್ಟಿ ತಿಳಿತಾ, ಆಮೇಲೆ ನನ್ನಿಂದ ಸೃಷ್ಟಿ ಪರಮಾತ್ಮ ನಿಂತು ಮಾಡಿಸಿದ. ನಾನು ಸೃಷ್ಟಿ ಮಾಡಿಕೊಂಡು ನೋಡ್ತೇನೆ ಯಾರನ್ನು ಸೃಷ್ಟಿ ಮಾಡಿದರು ಅಂತ. ಎಲ್ಲೂ ಏನು ಬ್ರಹ್ಮಾಂಡದ ಕಮಲದೊಳಗೆ ನಾನಿದ್ದೇನೆ, ಕಮಲದ ದೇಟದ ಒಳಗೆ ಹೋಗಿ ಹುಡುಕಿದೆ, ಎಲ್ಲೂ ಸಿಗಲೇ ಇಲ್ಲ. ಕೊನೆಗೆ ತಪ ಅಂತ ಕೇಳಿ ಬಂತು, ತಪಸ್ಸು ಮಾಡಿದೆ. ದೀರ್ಘಕಾಲ ತಪಸ್ಸು ಮಾಡಿದ ಕೂಡಲೇ ಲಕ್ಷ್ಮೀನಾರಾಯಣರ ಸಂದರ್ಶನವಾಯಿತು, ಅನುಗ್ರಹ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನನಗೆ ಭೂರಾಜ ಸಮಸ್ತ ಲೋಕಗಳ ದರ್ಶನವನ್ನು ಮಾಡಿಸಿದರು. ನನಗೆ ಸೃಷ್ಟಿಜ್ಞಾನ ನನಗೆ ಮಾಡಿಸಿಕೊಡು ಭಗವಂತ ಅಂತ ಪ್ರಾರ್ಥನೆ ಮಾಡಿದೆ. ಹಾಗೆ ನನಗೆ ಶ್ರೀಶ್ಲೋಕಿ ಭಾಗವತ ಅಹಮೇವ ಸಮಗ್ರೆ ಎಂಬುದಾಗಿ ಹೇಳುತ್ತಾ ಆ ಚತುಶ್ಲೋಕಿ ಭಾಗವತ ಇದನ್ನೇ ನೀನು ಉಪಾಸನೆ ಮಾಡು, ಅದರಿಂದ ನಿನಗೆ ಎಲ್ಲ ಸೃಷ್ಟಿಯ ಜ್ಞಾನ ತಾನಾಗಿಯೇ ನಿನಗೆ ಉಂಟಾಗತ್ತೆ. ಆ ಮಹತ್ವ, ಆ ಜ್ಞಾನ, ಆ ವಿಶಿಷ್ಟವಾಗಿರ್ತಕ್ಕಂತಹ ಸಾಮರ್ಥ್ಯ ನಿನಗೆ ಬರ್ತದೆ ಅಂತ ಹೇಳುತ್ತಾ, ಸಮಗ್ರವಾಗಿರ್ತಕ್ಕಂತಹ ವೇದ ಉಪನಿಷತ್ತದ ಸಾರಭೂತವಾದಂತಹದ್ದು ಜಗತ್ತಿದ್ದಾಗಲೂ ನಾನಿದ್ದೇನೆ, ಇಲ್ಲದಾಗಲೂ ನಾನಿದ್ದೆ ಅಂತ. ಅಹಮೇವ ಸಮಗ್ರೆ ಅಸದ್ವಾ ಇದಮಗ್ರ ಆಸೀತ್. ಅಸತ್ ಅಂತ ಹೇಳಿದ್ರೆ ಅಶಬ್ದವಾಚ್ಯನಾದ ಅಕಾರ ಸರ್ವವಾಗಾತ್ಮ ಇತಿ ಬ್ರಹ್ಮ. ಆ ಪರಮಾತ್ಮ ಇದ್ದಾಗಲೂ ಇದ್ದ, ಇಲ್ಲದೇ ಇದ್ದಾಗಲೂ ಇದ್ದ. ಅವನೇ ಸರ್ವಸ್ವತಂತ್ರ, ಯಾರು ಸ್ವತಂತ್ರರಲ್ಲ, ಸರ್ವನಿಯಾಮಕ, ಸರ್ವಸ್ವಾಮಿ, ಸ್ವಗತ ಭೇದ ವಿವರ್ಜಿತ. ಇಷ್ಟು ಮೇಲೋಟಕ್ಕೆ ಇನ್ನೂ ಬೇಕಷ್ಟು ಅರ್ಥ ಇದೆ. ಸಮಗ್ರ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಅದು ಒಂದೇ ಹೇಳ್ಕೊಂಡು ಕೂತ್ರೆ ಬೇಕಾಗ್ತದೆ. ಹೀಗಾಗಿ ಇಂತಹ ಸಮಸ್ತ ವಿಧವಾಗಿರ್ತಕ್ಕಂತಹ ಸರ್ವಪುರುಷಾರ್ಥಪ್ಪ ಎಲ್ಲ ಬಂಧಕನು ಅವನೇ, ಮೋಚಕನು ಅವನೇ, ಸರ್ವಸಾರ ಭೋಕ್ತೃ ಆಗಿದ್ದಾನೆ. ಎಲ್ಲ ಪ್ರಪಂಚ ನಿರ್ಮಾಣ ಮಾಡುವನು. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಬಂಧಕ ಮೋಕ್ಷ ಅವನೇ, ಬಂಧಕನು ಅವನೇ, ಮೋಚಕನು ಅವನೇ. ಹೀಗೆ ಚರಾಚರ ಪ್ರಪಂಚಕ್ಕೆ ಸರ್ವನಿಯಾಮಕ, ಸರ್ವಾಂತರ್ಯಾಮಿಯಾಗಿ, ಸರ್ವೋತ್ಪಾದಕ, ಎಲ್ಲ ಸರ್ವಕರ್ಮ, ಎಲ್ಲ ವಿಧವಾಗಿರ್ತಕ್ಕಂತಹ ಎಲ್ಲ ಕಾರ್ಯವನ್ನು ಮಾಡುವನು. ಸರ್ವಕರ್ಮಕರ್ತ, ಸರ್ವಕರ್ಮ ಕಾರಯತ್ರ, ಸರ್ವಕರ್ಮ ಸಮರ್ಪಕೇನ, ಸರ್ವಕರ್ಮ ಉದ್ಬೋಧಕೇನ, ಸರ್ವಕರ್ಮ ಸಾಕ್ಷಣ. ರಾಯರು ಬರೀತಾರೆ, ಏನು ರೋಮಾಂಚನ ಆಗಿಬಿಡ್ತದೆ. ಅಷ್ಟು ಪ್ರೇರಕರಾಗಿ ಅಂತಹ ಸಮಸ್ತ ವಿಧವಾಗಿರ್ತಕ್ಕಂತಹ ಪ್ರಳಯ ಎಲ್ಲವನ್ನೂ ಭಗವಂತ ನಾನೇ ಮಾಡ್ತೇನೆ, ಅದಕ್ಕಾಗಿ ನಾನೇ ಸರ್ವನಿಯಾಮಕ ಸ್ವರಾಟ್. ಇದನ್ನೇ ಚಿಂತನ ಮಾಡು, ನಿನಗೆ ತಾನಾಗಿಯೇ ಸೃಷ್ಟಿ ಜ್ಞಾನ ಉಂಟಾಗತ್ತೆ. ಸೃಷ್ಟಿ ಜ್ಞಾನವಿಲ್ಲ, ನಾನು ಸೃಷ್ಟಿಕರ್ತನಾಗ್ತೇನೆ. ನನ್ನಲ್ಲಿ ಬ್ರಹ್ಮರೂಪದಿಂದ ಪರಮಾತ್ಮ ಇದ್ದು ಸೃಷ್ಟಿಯನ್ನು ಮಾಡಿಸಿದ. ಅದೇ ರೀತಿಯ ಶಿವನಲ್ಲಿ ಇದ್ದುಕೊಂಡು ಸಂಹಾರ ಮಾಡ್ತಾನೆ. ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪೇ ಶಿವೇ ಸ್ಥಿತಃ. ಅವನು ಸಂಹಾರಕರ್ತ, ಇವನು ಸೃಷ್ಟಿಕರ್ತ. ವಿಷ್ಣು ಮಾತ್ರ ಪಾಲನಕರ್ತ.
ನೋಡ್ರಿ, ವಿಷ್ಣು ಶಬ್ದಕ್ಕೆ ಇನ್ನೊಂದು ಅರ್ಥ ನೀರು ಅಂತ ಅರ್ಥ ಇದೆ. ಎಷ್ಟು ವಿಚಿತ್ರ! ನೀರು ಅಂತ ಅರ್ಥ ಇದೆ ಅಲ್ಲಿ. ವರುಣ ಅಂತ ಅರ್ಥ ಮಾಡ್ತಾರೆ, ಮಹೇಂದ್ರಾಯ. ಹೀಗೆ ಅದೆಲ್ಲ ಸೂರ್ಯನ ನಮಸ್ಕಾರ ಮಾಡಿದರು ಪ್ರಾಣದೇವರು ಅಂತ. ಮತ್ತೆ ಹಾಗೆ ವಿಜೇತರಾದಂಥರಲ್ಲಿ ಆ ರಾಮಾಯಣದ ಸುಂದರಕಾಂಡದಲ್ಲಿ ಹೇಳ್ತಾರೆ, ಅಲ್ಲಿ ಮಹೇಂದ್ರಾಯ ಸೂರ್ಯಾಯ ವಿಷ್ಣವೇ ಹೀಗೆಲ್ಲ ಬಂತು. ಅಂದ ಬಳಿಕ ಮಹೇಂದ್ರ ಅಂದ್ ಯಾವ ಮಹೇಂದ್ರ? ಪರಮಾತ್ಮ ಇಂದ್ರ. ಅಲ್ಲಿ ಪರಮೇಶ್ವರ ಶಾಲೆ ಇಂದ್ರ. ಸೂರ್ಯ ಅಂದ್ರೆ ಸೂರ್ಯ ಅಂತಕ್ಕಂಥ ನಾರಾಯಣ. ವಿಷ್ಣವೇ ಅಂದ್ರೆ ವರುಣ ಅಂತಲ್ಲಿ. ಯಾಕಂದ್ರೆ ಸಮುದ್ರದ ಮೇಲೆ ನಾನು ಉಡ್ಡಯನ ಮಾಡ್ತಾ ಇದ್ದೀನಲ್ಲ, ಅದು ಬೇಕು. ಅಲ್ಲಿ ಸಮುದ್ರೇಂತರ ನಾರಾಯಣ ಹೀಗಿದೆ. ಸಮುದ್ರ ಪರಮಾತ್ಮನ ಆಲಯ. ಅದಕ್ಕಾಗಿ ಬಹಳ ಅದು ಕೇವಲ ದರ್ಶನ ಮಾತ್ರ, ಗ್ರಹಣ ಕಾಲದಲ್ಲಿ ಮಾತ್ರ ಸ್ನಾನಕ್ಕೆ ಅವಕಾಶ ಉಂಟು. ಯಾವ ಹೋದಾಗಲೆಲ್ಲ ರಾಮೇಶ್ವರ ಸಮುದ್ರವಿದೆ, ಅಲ್ಲಿ ಸ್ನಾನ ಮಾಡಬೇಕು ಹೊರತು ಮತ್ತೆ ಬೇರೆ ಕಡೆ ಅಲ್ಲ. ದರ್ಶನ ಮಾತ್ರ ಅಷ್ಟೇ. ಎಲ್ಲ ಪಿಗ್ನಿಕ್ ಹಾಕ್ಬಿಡ್ತಾರೆ ಈಗ. ಆದರೆ ಕೇವಲ ದರ್ಶನ ಮಾತ್ರ ಮಾಡಬೇಕು. ಸಮುದ್ರ ಅಷ್ಟು ಪಾವನ, ಬಹಳ ವಿಚಿತ್ರ. ಹೀಗಾಗಿ ಅದೆಲ್ಲ ಬಹಳ ಶಾಸ್ತ್ರ ಹೇಳ್ತಾರೆ. ಹೀಗೆ ಸಮುದ್ರ ಶಬ್ದ ಅಲ್ಲಿ ವಿಷ್ಣು ಎನ್ನುವ ಶಬ್ದಕ್ಕೆ ನೀರು ಅಂತ ಅರ್ಥ ಮಾಡಿದ್ದಾರೆ. ಅಲ್ಲಿ ವರುಣ, ನೀರಿಗೆ ಅಭಿಮಾನಿ ವರುಣ. ಆ ವರುಣನಲ್ಲಿ ಇರುವಂತಹ ರೂಪ ವಿಷ್ಣು ರೂಪ ಅಂತ ಈ ರೀತಿ ಅರ್ಥ ಇದೆ. ಇಷ್ಟೆಲ್ಲ ವಿಶಿಷ್ಟವಾಗಿರ್ತಕ್ಕಂಥ ಒಂದೊಂದು ಅರ್ಥವನ್ನ ನಾವು ತೆಗಿತಾ ಹೋದರೆ ಬಹಳಷ್ಟಿದೆ. ಹಾಗೆ ಇಲ್ಲಿ ಶಿವರೂಪಿ ಶಿವಸ್ಥಿತ, ಬ್ರಹ್ಮನಲ್ಲಿ ಬ್ರಹ್ಮನಿಯಾಮಕ ಬ್ರಹ್ಮನಾಮಕನಾಗಿ, ರುದ್ರದೇವರಲ್ಲಿ ಅಲ್ಲಿ ರುದ್ರನಾಮಕನಾಗಿದ್ದುಕೊಂಡು ಸೃಷ್ಟಿಶ್ಚಿತ್ತಂತ ಕಾರಣ ನಾನು ಎಂಬುದಾಗಿ ಹೇಳುತ್ತಾ ಈ ರೀತಿಯಾಗಿ ಆನಂತರವೇ ಎಷ್ಟೋ ದಿವಸವಂತಹ ಬ್ರಹ್ಮಾಂಡ ಅಂಡದ ರಚನೆಯಾಯಿತು. ನೀರಲ್ಲಿ ಮುಳುಗಿತ್ತು. ಅಲ್ಲಿ ಪರಮಾತ್ಮ ವಿರಾಟ್ ರೂಪದಿಂದ ಪ್ರಕಟನಾದ. ಅದಕ್ಕೆ ಶಕ್ತಿಯನ್ನು ತುಂಬಿದ. ತತ್ಸೃಷ್ಟ ತದೇವಾನು ಪ್ರಾವಿಶತ್, ಜಗತ್ತು ಚಾಲನೆ ಮಾಡಿದ. ನನ್ನನ್ನ ಎಲ್ಲ ದೇವತೆಗಳನ್ನು ಎಲ್ಲ ಸೃಷ್ಟಿ ಅದನ್ನು ಮಾಡಿದ. ಆ ಮೂಲಕವಾಗಿ ಆ ಪುರುಷ ಸೂಕ್ತ ಹೇಳದಂತಹ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತಶೇಷಾನಃ ಯದನ್ನೇನಾತಿರೋಹತಿ. ಎಲ್ಲ ಬಗೆಯ ಸೃಷ್ಟಿ, ಎಲ್ಲ ದೇವ ದಾನವ ಮಾನವ ಎಲ್ಲ ವಿಧಂತಹ ಪಶು ಪಕ್ಷಿ ಕ್ರಿಮಿ ಕೀಟ ಪತಂಗ ಎಲ್ಲ ವಿದ್ಯಾಧರ ಪ್ರತಿಯೊಂದು ಋಗ್ ಯಜುಸ್ಸಾಮ ರಜಸ್ಸಾಮಾನಿದ್ದರೆ ಛಂದಾಂಶದಿದ್ದರೆ ಯಜಸ್ತಸ್ಮಾನಿದಾಯಕ. ದ್ವಿತೀಯ ಸ್ಕಂದದಲ್ಲಿ ಪುರುಷ ಸೂಕ್ತದ ಅರ್ಥವೇ ಬ್ರಹ್ಮಾಂಡದ ಆ ಸೃಷ್ಟಿ ಎರಡು ರೀತಿಯಾಗಿರುತ್ತದೆ. ಹಾಗೆ ಮೂರನೇ ಸ್ಕಂದಲ್ಲೂ ಅದೇ ಸೃಷ್ಟಿ ಕ್ರಮ ಬರ್ತದೆ. ವೈಶಿಷ್ಟ್ಯಪೂರ್ಣವಾಗಿ ತತ್ವದ ಎಲ್ಲ ಚಿಂತನ, ಮಹತ್ತತ್ವ, ಅಹಂಕಾರ ತತ್ವ, ಸತ್ವಗುಣ, ರಜೋಗುಣ, ತಮೋಗುಣ, ಅದಕ್ಕೆಲ್ಲ ಅವೆಲ್ಲ ಪ್ರಕೃತಿಯ ಗುಣಗಳು. ವೈಕಾರಿಕ, ತೇಜಸ, ತಾಮಸ. ಅಲ್ಲಿ ವೈಕಾರಿಕ ಆ ಒಂದು ಸಾತ್ವಿಕ ಅಹಂಕಾರ, ವೈಕಾರಿಕ ಅಹಂಕಾರ, ತಾಮಸ ಅಹಂಕಾರ, ಇಷ್ಟೆಲ್ಲ ವಿಧವಾಗಿರ್ತಕ್ಕಂಥ ರೀತಿಯಾಗಿ ಎಲ್ಲ ಸೃಷ್ಟಿ ಪ್ರಪಂಚನ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಆ ಅನ್ನಗ್ರಹಣ, ಇಂದ್ರಿಯ ಅಭಿಮಾನಿ ದೇವತೆಗಳು, ದೈವಾನ್ ದೇಹಾನ್ ಮನಃ ಖಾನಿ ಖಂ. ದೇವತೆಗಳ ದೇಹ, ಮನಸ್ಸು, ಮನೋಭಿಮಾನಿ ದೇವತೆಗಳು. ಆ ನಂತರ ಇಂದ್ರಿಯಗಳು, ಇಂದ್ರಿಯಭಿಮಾನಿ ದೇವತೆಗಳು. ಆಕಾಶ, ಆನಂತರ ಅದರಿಂದ ಗಾಳಿ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನಿರಾಪ, ಆದ್ಯ ಪೃಥಿವಿ, ಪೃಥಿವ್ಯಾಂ ಓಷಧಯ, ಓಷಧಿಭ್ಯ ಅನ್ನಂ, ಅನ್ನಾತ್ ಪುರುಷಃ. ಸವಾಯೇಷ ಪುರುಷೋನ್ನರ ಸಮಯ ಬಂತು. ಸಮಗ್ರವಾದಂತಹ ಸೃಷ್ಟಿ ಪರಮಾತ್ಮ ಮುಖ್ಯ ವೃತ್ತಿಯ ಅನುಸಂಧಾನ ಮಾಡ್ತಾ ಇದ್ದಾನೆ. ಆದ್ದರಿಂದ ನನ್ನ ಮಾತು ಎಂದೂ ಸುಳ್ಳಾಗುವುದಿಲ್ಲ. ನನಗೆ ಇಷ್ಟೆಲ್ಲ ಸೃಷ್ಟಿ ಮಾಡ್ತೀನಿ ಅಹಂಕಾರ ನನಗಿಲ್ಲ. ನಾನು ದೇವರು ಇದೇ ಕೇಳ್ಕೊಂಡಿದ್ದು. ನಾನು ನಿನ್ನ ಮಗ ಎನ್ನುವಂಥ ಅಹಂಕಾರ ನನಗೆ ಎಂದಿಗೂ ಬೇಡಪ್ಪ ದೇವರೇ. ನಾನು ಸೃಷ್ಟಿ ಮಾಡ್ತೇನೆ, ನನ್ನ ಸಮಾನರು ಯಾರು? ಆ ಅಹಂಕಾರ ಕೊಡಬೇಡ. ಆ ಸತ್ಯಲೋಕಾಧಿಪತ್ಯ ನನಗಿದೆ, ಯಾರಿಗೂ ಇಲ್ಲ. ಎಷ್ಟು ಅಹಂಕಾರ ಪಡಬೇಕು? ಇದು ಬರಬಾರ್ದು ನನ್ನಲ್ಲಿ. ಇದನ್ನೇ ಕೇಳ್ತಾರಂತೆ ಬ್ರಹ್ಮದೇವರು. ಬಂದಿದೆ ಏನು ಸ್ವಲ್ಪ ಕೊಟ್ಬಿಟ್ರಿ ಅಷ್ಟು ಹಾರಾಡ್ತಾರೆ ಇವರು. ಅಧಿಕಾರ ಬಂದ್ರೆ ಸಾಕು. ಬ್ರಹ್ಮದೇವರಿಗೆ ಕೇಳ್ತಾರೆ, ಎಂದಿಗೂ ಅಹಂಕಾರ ಅದು ಅಧೋಗತಿಗೆ ಅಧಪತನಕ್ಕೆ ಕಾರಣವಾಗಿ ಅತ್ಯುನ್ನತಿ ಪತನ ಹೇತು ಹೊಂದಿದೆ. ಆದ್ದರಿಂದ ಎಂದೆಂದಿಗೂ ಗರ್ವವ್ಯಾತಕೋ ನಿನಗೆ ಪಾಮರ ಮನುಜ. ವಾಲ್ಮೀಕಿ ಏನಪ್ಪ ನೀನು? ದೂರ್ವಾಸನೇನೋ, ಬ್ರಹ್ಮ ಏನೋ, ನಾರದರೇನೋ ಕೇಳುತ್ತೀಯ? ದಾನ ಧರ್ಮ ಮಾಡಲಿಕ್ಕೆ ಕರ್ಮ ಏನಪ್ಪ ನೀನು? ಏನು ಯಾಕೆ ಗರ್ವ ಪಡ್ತೀಯ, ಅಹಂಕಾರ ಪಡ್ತೀಯ? ಏನು ಅಂತಹ ಆ ಪರಮಾತ್ಮನ ಅನುಗ್ರಹ ಇದ್ದರೇನೆ ಎಂದಿಗೂ ಅಹಂಕಾರ ಪಡಬಾರದು. ಅಹಂಕಾರ ಅದು ಬಂಧನಕ್ಕೆ ಕಾರಣವಾಗುತ್ತೆ. ಅದಕ್ಕಾಗಿ ಅಹಂ ಬಿಡಬೇಕು. ನಾನು ಎನ್ನುವುದು ಅದಕ್ಕಾಗಿ ಕನಕದಾಸರು ಯಾರು ಹೋಗ್ತಾರೆ ಮೋಕ್ಷಕ್ಕೆ ಅಂದಾಗ ನಾನು ಹೋದರೆ ಹೋವೆ ಅಂದ್ಬಿಟ್ರು ಅವರು. ನಾನು ಎಂಬುದು ಹೋಗಬೇಕು.
ಕೌಸಲ್ಯಾದೇವಿ ರಾಮ ಬಂದ ಕೂಡಲೇ ರಾವಣನ ಸಂಹಾರ ಮಾಡಿ ಬಂದ್ಯಪ್ಪ. ಇಲ್ಲ ಅಮ್ಮ, ರಾವಣನ ನಾನು ಕೊಲ್ಲಿಲ್ಲ, ರಾವಣನ ನಾನು ಕೊಂದಿತು ಅಂತ ಹೇಳಿದ. ನಾನು ಎಂಬುದು ರಾವಣನನ್ನ ಮುಗಿಸಿಬಿಡ್ತು. ನಾನು ಹೋಗಬೇಕು ನೋಡ್ರಿ, ನಾನು ಇರೋ ತನಕ ಇಲ್ಲೇ ಇರಬೇಕು, ಇದ್ದು ಬಿಡು. ನಾನು ಅಂತ ಐತೆ, ನಾನು ನನ್ನದು ಇಲ್ಲೇ ಇದ್ದು ಬಿಡು ಅಷ್ಟೇ, ಮುಂದೆ ಹೋಗೋದಿಲ್ಲೇ ಇಲ್ಲ, ನಾನು ನನ್ನದು ಇದರೊಳಗೆ ಕೂಡಬೇಕು. ಹೀಗೆ ವಿಶಿಷ್ಟವಾದಂತಹ ಬ್ರಹ್ಮದೇವರು ನಾರದ ಹೇಳಿದಂತಹ ಎಲ್ಲ ವೃತ್ತಾಂತವನ್ನ, ಸೃಷ್ಟಿಯ ಎಲ್ಲ ಪ್ರಪಂಚ ವಿಸ್ತಾರವನ್ನು ಹೇಳುತ್ತಾ ಭಾಗವತ 10 ಲಕ್ಷಣಗಳಿವೆ. ಅತ್ರ ಸರ್ಗ ವಿಸರ್ಗ ಮತ್ತೆಲ್ಲ ಮನ್ವಂತೆ ಶಾಮಗಥ, ಈ ಪ್ರಕಾರವಾಗಿ ಎಲ್ಲ ವಿಧವಾಗಿರತಕ್ಕಂತಹ ನವಲಕ್ಷಣಂ ಅಂತ ದಶಮಶ ವಿಶುದ್ಧರ್ಥಂ ಅಂತ ಹೇಳಿ 10 ಲಕ್ಷಣಗಳು ಭಾಗವತದಲ್ಲಿದೆ ಎನ್ನುವಂಥ ತತ್ವವನ್ನು ಹೇಳಿ, ಆಪೋನಾರ ಇತಿ ಪ್ರೋಕ್ತಾ ಆಪೋ ವೈ ನಮಸೋ ನಮಃ, ಅದು ದ್ರವ್ಯಂ ಕರ್ಮ ಕಾಲಶ್ಚ ಸ್ವಭಾವೋ ಜೀವಯೇವಿಚ ಯದನುಗೃಹತಃ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ ಹೇಳುತ್ತಾ ಎಲ್ಲ ಅನಾದಿಯಾದ ಪದಾರ್ಥಗಳು ಪರಮಾತ್ಮ ಇರಬೇಕು, ಇವೆಲ್ಲ ಇರಬೇಕು ಅಂತ ದೇವರ ಸಂಕಲ್ಪ ಇದೆ ಅಷ್ಟೇ. ಅವನು ಉಪೇಕ್ಷೆ ಮಾಡಿಬಿಟ್ರೆ ಯಾವ ದ್ರವ್ಯವಿಲ್ಲ, ಯಾವ ಜೀವನೂ ಇಲ್ಲ. ಜೀವನ ಅನಾದಿ ನಿತ್ಯ, ದೇವರು ಅನಾದಿ ನಿತ್ಯರು. ದೇವರ ಸಂಕಲ್ಪ ಇದೆ. ಕರ್ಮ ಅನಾದಿ, ಕಾಲ ಅನಾದಿ, ಸ್ವಭಾವವು ಅನಾದಿ, ಜೀವನಾದಿ ನಿತ್ಯ. ದೇವರು ಇರಬೇಕು ಸಂಕಲ್ಪ ಇದೆ, ಆದ್ರೆ ಇದೆ. ನಸಂತಿ ಯದುಪೇಕ್ಷೆಯ, ಇರಬಾರದು ಅಂತ ಹೇಳಿದ್ರೆ ಇನ್ನೆಲ್ಲ ಇರೋದಿಲ್ಲ ಅಂಥೇಳಿ ಆ ನಂತರ ವಿದುರ ತೀರ್ಥಯಾತ್ರೆ ಹೊರಡ್ತಾನೆ ಅಂಥೇಳಿ ಈ ಸ್ಕಂದ ಮುಕ್ತ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ.